षधेरंशुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निचकरकमले दक्षिणे दण्डमग्र्यम् सव्ये पाशं दधानं जघनतटगते रूप्यपीठालयस्थम् काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवायावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्व प्रदिश सुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम्। ಶ್ರೀಕೃಷ್ಣ ಮುಖ್ಯಪ್ರಾಣರ ಸನ್ನಿಧಾನದಲ್ಲಿ ತಲೆಬಾಗಿ ನಮಿಸಿ ನಿತ್ಯದ ಸಾಯಂಕಾಲದ ಚಿಂತನೆಯನ್ನು ನಿತ್ಯವೂ ಈ ಮುಂದೆ 5ವರೆಗೆ ಇದೇ ರಾಮಾಯಣದ ಚಿಂತನೆ ಸ್ವಲ್ಪ ದಿನಗಳ ಕಾಲ ನಡೆಯಲಿಕ್ಕಿದೆ. ಕರೆತಂದು ಮಾತನಾಡಬೇಕಾದಂತಹ ವಿದ್ವಾಂಸರ ಅನುಪಲಭ್ಯತೆ ಈಗ ಅನಿವಾರ್ಯ ಅನ್ನುವ ಕಾರಣದಿಂದ 4ರಿಂದ 5 ತನಕ ನಡೆಯಬೇಕಿರುವ ಚಂದ್ರಶಾಲೆಯ ಚಿಂತನೆ ಅದು ಇದೇ ವೇದಿಕೆಯಲ್ಲಿ 5ವರೆಯಿಂದ ಇನ್ನು ನಿತ್ಯವೂ 6ವರೆಯ ತನಕ ನಡೀಲಿಕ್ಕಿದೆ. ಭಗವದ್ಭಕ್ತರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ನಾಳೆ ಯುಗಾದಿ ಹಬ್ಬದ ಆಚರಣೆ ಪ್ರಾರ್ಥನೆಯ ಮೂಲಕ ನಡೆಸುವುದರಲ್ಲಿ ಶ್ರೇಯಸ್ಸಿದೆ. ಲೋಕಕ್ಕೆಲ್ಲ ಒಳಿತಾಗಲಿ, ಎಲ್ಲ ಪೀಡಿತರಿಗೂ ಆ ಪೀಡೆಯಿಂದ ಹೊರಕ್ಕೆ ಬರುವ ಶಕ್ತಿ ಸಿಗಲಿ, ಯಾರೋ ಮಾಡಿದ ತಪ್ಪು ಇನ್ಯಾರೋ ಉಣ್ತಾ ಇದ್ದಾರೆ ಅಂತ ನಾವು ಅದನ್ನು ನಿರ್ಲಕ್ಷ್ಯ ಮಾಡುವುದು ಬೇಡ. ಪ್ರಕೃತಿಯ ಕೊಂಡಿಯನ್ನು ತಪ್ಪಿಸಿದ್ದರ ಪರಿಣಾಮ ಮೌನವಾಗಿ ಸಹಿಸಿದ್ದು ಕೂಡ ಬೆಂಬಲವೇ ಅನ್ನುವ ದೃಷ್ಟಿಯಿಂದ ಎಲ್ಲರಿಗೂ ಅದರ ಬಿಸಿ ತಟ್ಟಿಯೇ ತಟ್ಟತ್ತೆ. ಹಾಗಾಗಿ ಇದು ಬಹಳ ಶೀಘ್ರವಾಗಿ ಮುಕ್ತಾಯಗೊಳ್ಳಬೇಕು ಅಂತಂದರೆ ನಾವು ಭಗವಂತನನ್ನು ಪ್ರಾರ್ಥಿಸುವುದರ ಜೊತೆಗೆ ನಮಗೆ ಕೊಟ್ಟಿರುವ ಕೆಲವು ಸರಕಾರದ ನಿಯಮಗಳನ್ನು ಅನೂಚಾನವಾಗಿ ಚತೂ ತಪ್ಪದೆ ಪಾಲಿಸಬೇಕಾದದ್ದು ಅಷ್ಟೇ ಅಗತ್ಯ. ಎಲ್ಲೂ ಮನೆಯಿಂದ ಕಾರಣ ಇಲ್ಲದೆ ಹೊರಗೆ ಬರದೆ ಆದಷ್ಟು ಹೊರಗಿನಿಂದ ಬರುವ ವಸ್ತುಗಳನ್ನು ನಾವು ಉಪಯೋಗಿಸುವಾಗ ತೊಳೆದು ಉಪಯೋಗಿಸುವುದಕ್ಕೆ ಸಾಧ್ಯವಾದರೆ ತೊಳೆದು ಉಪಯೋಗಿಸೋಣ. ಹಾಲು ಮೊಸರು ಇಂಥದ್ದನ್ನು, ಪತ್ರಿಕೆಗಳನ್ನು ಆದಷ್ಟು ಓದದೇ ಇದ್ರೇ ಉತ್ತಮ. ಟಿ ವಿ ಚಾನೆಲ್ಗಳನ್ನು ಆದಷ್ಟು ಕಮ್ಮಿ ಉಪಯೋಗಿಸಿದಷ್ಟು ಒಳ್ಳೆಯದು. ಅದರ ಜೊತೆಗೆ ಹೊರಗಿನಿಂದ ಅನಿವಾರ್ಯವಾಗಿ ತರಬೇಕಾದಂತಹ ದಿನಸಿ ಸಾಮಾನುಗಳಿದ್ದರೂ ಕೂಡ ಒಂದು ದಿನ ನಾವು ತಂದು ಯಾರೂ ಅದನ್ನು ಸ್ಪರ್ಶ ಮಾಡದೆ ಹೊರಕ್ಕೆ ಇಟ್ಟು ಆಮೇಲೆ ಅದನ್ನು ಒಳಕ್ಕೆ ತಂದರೆ ಆ ಒಂದು ದಿನದ ಅಂತರದಲ್ಲಿ ಆ ರೋಗಗಳ ಮೂಲ ವೈರಸ್ಗಳು ನಾಶವಾಗ್ತವೆ. ಈ ಎಲ್ಲ ನಿಯಮಗಳನ್ನು ನಾವು ಇದರ ಬಗ್ಗೆ ನಾವು ನಿರ್ಲಕ್ಷ್ಯ ತಾಳಿದರೆ ಅದು ಉಂಟು ಮಾಡಬಹುದಾದ ಮಾರಣಾಂತಿಕವಾದ ಭಯಾನಕವಾದ ಪರಿಸ್ಥಿತಿಯನ್ನು ಎದುರಿಸುವಲ್ಲಿ ನಾವು ನಮ್ಮನ್ನೇ ಹಳಿದುಕೊಳ್ಳಬೇಕಾಗತ್ತೆ, ಸ್ವಯಂಕೃತ ಅಪರಾಧ ಅನ್ನುವ ದೃಷ್ಟಿಯಿಂದ. ಹಾಗಾಗಿ ಎಲ್ಲ ಭಕ್ತರೂ ಕೂಡ ಅತ್ಯಂತ ಸಮಾಧಾನ ಚಿತ್ತರಾಗಿರೋಣ. ಇಲ್ಲಿ ಬೇಕಾದದ್ದು ತಾಳ್ಮೆ ಮತ್ತು ಪ್ರಾರ್ಥನೆ ಮತ್ತು ನಿಯಮಗಳ ಪಾಲನೆ. ಪ್ರಾಚೀನರು ಕೊಟ್ಟಂತಹ ಎಲ್ಲ ನಿಯಮಗಳು ಕೂಡ ನೆನಪಾಗ್ತಿತ್ತು ಯಾವುದೋ ಒಂದು ವಿಷಯಕ್ಕೆ ಬಂದಾಗ. ದೇವಸ್ಥಾನಗಳಲ್ಲಿ ಅಥವಾ ಸನ್ಯಾಸಿಗಳು ಮಾಡುವ ಪೂಜೆಗಳ ಸಂದರ್ಭದಲ್ಲಿ ಒಂದು ಪೀಠಿಕೆ ಮಡಿ ಇದೆ. ಎಲ್ಲರೂ ಮುಟ್ಟುವ ವಸ್ತುವನ್ನು ಆ ಸಮಯದಲ್ಲಿ ಅವರು ಮುಟ್ಟುವುದಿಲ್ಲ. ತಮ್ಮ ಮೈಯನ್ನೇ ಮುಟ್ಟಿಕೊಂಡರೂ ಮತ್ತೊಮ್ಮೆ ಕೈ ತೊಳಿಬೇಕಾದಂಥ ಸ್ಥಿತಿ.
ಈಗ ಅದೇ ಪರಿಸ್ಥಿತಿ ನಮ್ಮನ್ನು ರೋಗದಿಂದ ಕಾಪಾಡಿಕೊಳ್ಳುವುದಕ್ಕಾಗಿ ಎಲ್ಲಿ ಹೊರಗಿನ ವಸ್ತುಗಳನ್ನು ನಾವು ಮುಟ್ಟಿದರೂ ಹತ್ತುವಾಗ ಕಂಬಿ ಹಿಡ್ಕೊಳ್ಳುವುದಿರಬಹುದು, ಅನಿವಾರ್ಯ ದೇಹದ ಬ್ಯಾಲೆನ್ಸನ್ನು ತಪ್ಪದಂತೆ ನೋಡಿಕೊಳ್ಳಿಕ್ಕೆ ಬೇಕಾಗಬಹುದು, ಅನಿವಾರ್ಯವಾಗಿ ಕೆಳಗೋ ಮೇಲೂ ಇಳಿದಾಗ. ಆದರೆ ಮನೆಯೊಳಗೆ ಬಂದ ತಕ್ಷಣ ಚಪ್ಪಲಿ ಹೊರಗಿಟ್ಟು, ಕಾಲು ಚೆನ್ನಾಗಿ ತೊಳೆದು, ಕೈಯನ್ನು ಚೆನ್ನಾಗಿ ತೊಳೆದು, ಅನಿವಾರ್ಯವಾಗಿ ಹೊರಗೆ ಸಾರ್ವಜನಿಕವಾಗಿ ಓಡಾಡಬೇಕಾದ ಪ್ರಸಂಗ ಬಂದಾಗ ಬಟ್ಟೆಯನ್ನು ತೆಗೆದಿಟ್ಟು ನೀರಿನಲ್ಲಿ ಹಾಕಿ ತೊಳೆದು ಸ್ನಾನ ಮಾಡಿ ಮನೆಯೊಳಗೆ ಸೇರಿಕೊಳ್ಳುವುದರಿಂದ ರಕ್ಷಣೆ ಇದೆ. ಇದು ಹಾಸ್ಯ ಅಂತ ಅನಿಸಿದರೂ ಕೂಡ ಅತ್ಯಂತ ಅನಿವಾರ್ಯವಾಗಿ ಮಾಡಬೇಕಾದಂತಹ ಕೆಲಸ. ಅದರಿಂದಾಗಿ ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡುವುದರ ಜೊತೆಗೆ ನಾವು ಭಗವಂತನನ್ನು ಪ್ರಾರ್ಥಿಸೋಣ. ನಾಳೆಯ ದಿನ ಖಂಡಿತ ಅದು ನಮ್ಮ ಶುಭವನ್ನೇ ತರುತ್ತೆ. ವರ್ಷ ಇಡೀ ನಾವು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡುವಂತಾಗಲಿ, ಆ ಪ್ರಾರ್ಥನೆಯಿಂದಾಗಿ ನಮ್ಮ ಬದುಕು ಸುಖಮಯವಾಗಲಿ. ಪ್ರಾಚೀನ ಋಷಿಗಳು ಕಂಡುಕೊಂಡ ಸತ್ಯದಲ್ಲಿ ಎಷ್ಟೆಲ್ಲ ದೂರದೃಷ್ಟಿ ಇದೆ ಅನ್ನುವ ಸತ್ಯ ಯಾರನ್ನೂ ಹಂಗಿಸದೆ, ಯಾರನ್ನೂ ತಮಾಷೆ ಮಾಡದೆ, ಯಾರಿಗೂ ನೋಯಿಸದೆ ನಾವು ಹಿರಿಯರು ಕೊಟ್ಟ ಹೆಮ್ಮೆಯ ಸಂಗತಿಗಳನ್ನು ಅನುಭವಿಸುವುದರಲ್ಲಿ ತತ್ಪರರಾಗೋಣ ಅಂತ ಹೇಳ್ತಾ ರಾಮಾಯಣದೊಳಗೆ ಪ್ರವೇಶ ಮಾಡ್ತಾ ಇದ್ದೇನೆ. ಶ್ರೀರಾಮಚಂದ್ರ ಲಕ್ಷ್ಮಣ ವಿಶ್ವಾಮಿತ್ರರ ಜೊತೆಗೆ ಕಾಡಿನಲ್ಲಿ ಬರುವಾಗ ಅನೇಕ ಥರದ ಪ್ರಶ್ನೆಗಳನ್ನು ಕೇಳ್ತಾ ಬಂದ. ವಿಶ್ವಾಮಿತ್ರರು ಅಷ್ಟೇ ಸಹಜವಾಗಿ ಉತ್ತರವನ್ನು ಕೊಡ್ತಾ ಬಂದರು. ಒಂದು ದಾರಿಯಲ್ಲಿ ಬರುವಾಗ ತ್ರಿಪಥಗೆಯ ಬಗ್ಗೆ ಕೇಳಿದರು. ಸಗರನ ಕಥೆಯಿಂದ ಭಗೀರಥನ ತನಕ 4 ತಲೆಮಾರುಗಳು ನಡೆಸಿದಂತಹ ಪ್ರಯತ್ನದ ಫಲವಾಗಿ ಮತ್ತು ಭಗೀರಥನೇ ನಡೆಸಿದ ಚತುರ್ಮುಖನ ತಪಸ್ಸು, ರುದ್ರದೇವನ ತಪಸ್ಸು, ಗಂಗೆಯ ತಪಸ್ಸು, ಮತ್ತೆ ರುದ್ರದೇವನ ತಪಸ್ಸು, ಮತ್ತೆ ಜಾಹ್ನುವಿನಲ್ಲಿ ಮಾಡಿದ ಪ್ರಾರ್ಥನೆಯ ಫಲವಾಗಿ ಆಗಸದಿಂದ ಭೂಮಿಗೆ ಇಳಿದು ಬಂದ ಗಂಗೆ ತಳವನ್ನು ಸೇರಿ ಪೂರ್ವಜರನ್ನು ಉದ್ಧರಿಸಿದಳು. ಮುಂದೆ ಆಕೆ ಭಾಗೀರಥಿಯಾದಳು, ಜಾಹ್ನವಿಯಾದಳು. ಸಾವಿರಾರು ಕವಲುಗಳಲ್ಲಿ ದೇಶಾದ್ಯಂತ ವ್ಯಾಪಿಸಿಕೊಂಡು ಸಮುದ್ರವನ್ನು ಮತ್ತೆ ತುಂಬಿದಳು. ಈ ಮೂಲಕ ಜಗತ್ತು ನೀರಿನಿಂದ ತುಂಬಿಕೊಂಡಿತು. ಇದು ಗಂಗೆಯ ಕಥೆಯನ್ನು ಹೇಳ್ತಾ ವಿಶ್ವಾಮಿತ್ರರು ಅದರ ಹಿಂದೆ ಇದ್ದ ಶ್ರಮವನ್ನು ನಾವು ಗೌರವಿಸಬೇಕಾದದ್ದು ಎಷ್ಟು ಅಗತ್ಯ ಅನ್ನೋದನ್ನು ಚೆನ್ನಾಗಿ ತಿಳಿಸಿದರು. ಅಂದರೆ ಒಬ್ಬ ಶಿಷ್ಯನಿಗೆ ಒಂದು ಜಿಜ್ಞಾಸೆ ಮೂಡಿದಾಗ ಅದನ್ನು ಎದುರಿಗಿಟ್ಟುಕೊಂಡು ಉತ್ತರವನ್ನು ಕೊಟ್ಟಾಗ ಅದು ಎಷ್ಟು ಮಾರ್ಮಿಕವಾಗಿ ಮನಸ್ಸನ್ನು ತಟ್ಟತ್ತೆ ಅನ್ನೋದನ್ನು ಹೇಳಿ, ವಿಶ್ವಾಮಿತ್ರವಚ ಶ್ರುತ್ವಾ ರಾಘವಃ ಸಹ ಲಕ್ಷ್ಮಣಃ ವಿಸ್ಮಯಂ ಪರಮಂ ಗತ್ವಾ ವಿಶ್ವಾಮಿತ್ರಮಥಾಬ್ರವೀತ್. ವಿಶ್ವಾಮಿತ್ರರ ಮಾತನ್ನು ಕೇಳಿ ರಾಮ ಮೈಯೆಲ್ಲ ಜುಮ್ಮೆಂದಂತೆ ಆ ಗಂಗೆಯ ವೇಗವನ್ನು ಆಗಲೇ ಕಾಣ್ತಾ ಇದ್ದಾನೆ. ಅದರ ಹೊಡೆತದಿಂದ ಅದು ಹೊಗೆ ಎಂಬ ಸಂತೋಷಪಟ್ಟ. ಅತ್ಯದ್ಭುತಮಿದಂ ಬ್ರಹ್ಮನ್ ಕಥಿತಂ ಪರಮಂ ತ್ವಯಾ. ಗುರುಗಳೇ, ಬಹಳ ಸಂತೋಷ. ನೀವು ಕತೆ ಹೇಳ್ತಾ ಇದ್ದರೆ ಕ್ಷಣಭೂತ, ಎಷ್ಟು ದೀರ್ಘವಾದ ಕತೆ ಹೇಳಿದ್ರಿ. ಒಂದು ಕ್ಷಣದಲ್ಲಿ ಕಳೆದು ಹೋದಂತೆ ನಾನು ಮೈ ಮರೆತು ಎಲ್ಲವನ್ನು ಕೇಳುತ್ತಾ ಸಮಯ ಮುಗಿದದ್ದೇ ಗೊತ್ತಾಗಲಿಲ್ಲ. ಅದರಿಂದಾಗಿ ಇನ್ನೂ ಇವತ್ತು ರಾತ್ರಿಯೂ ಇಲ್ಲೇ ಕಳೆದು ನಾವು ಇನ್ನಷ್ಟು ಒಳ್ಳೆಯ ಸಂಗತಿಗಳನ್ನು ಕೇಳಿಕೊಳ್ಳೋಣ ಗುರುಗಳೇ ಅಂತ ಹೇಳಿದಾಗ ವಿಶ್ವಾಮಿತ್ರರು ಕೂಡ ಕಥೆಯನ್ನು ಹೇಳುವುದಕ್ಕೆ ತೊಡಗಿದರು. ರಾತ್ರಿಯೆಲ್ಲ ಕಥೆಯನ್ನು ಹೇಳ್ತಾ ಬಂದರು. ಬೆಳಗ್ಗೆ ತನಕ ಹಾಗೇ ಕಥೆ ಮುಂದುವರಿಯಿತು. ತತಃ ಪ್ರಭಾತೆ ವಿಮಲೆ ವಿಶ್ವಾಮಿತ್ರಂ ಮಹಾಮುನಿಂ. ರಾತ್ರಿ ಮುಗಿಯಿತು, ಕಥೆ ಮುಗಿಯಲಿಲ್ಲ. ಬೆಳಕೇ ಆಯಿತು, ನಿದ್ದೆ ಬರಲಿಲ್ಲ. ಜಾಗ್ರತೆಯಿಂದಲೇ ಎದ್ದು ಕೂತಿದ್ರು. ಉದಾಸೀನ ಅಂತ ಕ್ಷಣದಲ್ಲೂ ಅನ್ನಿಸ್ಲಿಲ್ಲ. ಇದು ಕಲಿಯುವ ಆಸಕ್ತಿ ಅಂತಂದಾಗ ನಿದ್ದೆ ಬರಲ್ಲ. ಹೇಳುವವನೂ ಅಷ್ಟು ಆಸಕ್ತನಾಗಿರ್ತಾನೆ, ಕೇಳುವವನಲ್ಲೂ ತೆಗೆದುಕೊಳ್ಳೇಬೇಕು ಇಂತಹ ತಿಳುವಳಿಕೆಯನ್ನು ಅನ್ನುವ ಆಸಕ್ತಿ ಅದು ಮತ್ತಷ್ಟು ಹೆಚ್ಚು ಕಂಡಿತು. ಬೆಳಗ್ಗೆ ಎದ್ದು ಕೃತಾಹ್ನಿಕಮರಿಂದಮಃ, ಬೆಳಗಿನ ನಿತ್ಯದ ಶೌಚವನ್ನು ಮುಗಿಸಿ ಆಚಮನೆ ಮೂಲಕ ಮಂತ್ರದ ಮೂಲಕ ದೇಹಶುದ್ಧಿಯನ್ನು ಮಾಡಿಕೊಂಡು ನಿತ್ಯ ಸೂರ್ಯನಿಗೆ ಕೊಡಬೇಕಾದ ಅರ್ಘ್ಯವೇ ಮೊದಲಾದ ಅಗ್ನಿಹೋತ್ರವೇ ಮೊದಲಾದ ಕ್ರಿಯೆಯನ್ನು ನಡೆಸಿ ತರಾಮ ಸರಿತಾಂ ಶ್ರೇಷ್ಠಾಂ ಪುಣ್ಯಾಂ ತ್ರಿಪಥಗಾಂ ನದೀಂ ನೌರೇಶಾ ಹಿ ಸುಖಸ್ತೀರ್ಣ ಋಷೀಣಾಂ ಪುಣ್ಯಕರ್ಮಣಾಂ. ಗಂಗೆಯೇ ಒಂದು ನಾವೆಯಾಗಿ
ಸಾಧನೆ ಮಾಡುವ ಪ್ರತಿಯೊಬ್ಬನಿಗೂ ಪುಣ್ಯವನ್ನು ತಂದೊಡ್ಡುತ್ತಾ ಎತ್ತರಕ್ಕೆ ಏರಿಸುವ ಈ ಗಂಗೆಯ ಬಗ್ಗೆ ಕೇಳಿದಷ್ಟು ಕಮ್ಮಿಯೇ. ಇದನ್ನೇ ದಾಟ್ತಾ ಹೋಗ್ತಾ ಇದ್ದೇವೆ. ಇದು ನಮ್ಮ ಸಂಸಾರದ ಪಾರವನ್ನೂ ದಾಟಿಸುತ್ತೆ. ಇಲ್ಲಿ ನಾವು ಹೋಗ್ತಾ ಹೋಗ್ತಾ ಏನೇನು ನೋಡ್ತಾ ಇದ್ದೇವೆ, ಎಷ್ಟು ಜನ ಅಲ್ಲಲ್ಲಿ ದಾರಿಯಲ್ಲಿ ಕುಟೀರಗಳನ್ನು ಕಟ್ಟಿಕೊಂಡು ಇದರ ದಡದಲ್ಲಿ ತಮ್ಮ ನಿತ್ಯ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ ಅಂತ ನೋಡ್ತಾ ಮುಂದೆ ಹೋಗುವಾಗ ಒಂದು ದಂಡೆಯನ್ನು ಸೇರ್ತಾರೆ. ಒಂದಿಷ್ಟು ಜನಸಮ್ಮರ್ದ ಇರುವ ಜಾಗ ಕಾಣುತ್ತೆ. ಅಲ್ಲಿ ಋಷಿಗಳೆಲ್ಲ ಇವರನ್ನೇ ಕಾಯ್ತಾ ಇದ್ದಂತೆ ಸ್ವಾಗತ ಮಾಡಲಿಕ್ಕೆ ಬಂದವರಂತೆ ಬಂದು ನಿಂತಿದ್ದಾರೆ. ಗಂಗೆಯ ಆ ದಡದಲ್ಲಿ ಅವರು ಬರುವುದನ್ನು ನೋಡಿ ಎಲ್ಲರೂ ಕೈ ಮುಗಿದಿದ್ದಾರೆ. ಆಗ ತಥೋ ಮುನಿವರಸ್ತೂರ್ಣಂ ಜಗಾಮ ಸಹರಾಘವಃ ವಿಶಾಲಾಂ ನಗರೀಂ ರಮ್ಯಾಂ ದಿವ್ಯಾಂ ಸ್ವರ್ಗೋಪಮಾಂ ತದಾ. ಸ್ವರ್ಗದಂತೆ ಕಂಗೊಳಿಸುತ್ತಿದ್ದ, ಈರ್ಷ್ಯೆ ದ್ವೇಷ ಯಾರೂ ಕೂಡ ಒಬ್ಬರ ಮೇಲೆ ಒಬ್ಬರು ಸಿಟ್ಟು ಮಾಡಿಕೊಳ್ಳದೆ ಅತ್ಯಂತ ಅನ್ಯೋನ್ಯವಾಗಿ ಬದುಕ್ತಾ ಇದ್ದ ಒಂದು ಸುಂದರವಾದ ವಾತಾವರಣವಿರುವ ಜನಸಮ್ಮರ್ದವನ್ನು ಕಂಡು ರಾಮ ಪ್ರಶ್ನೆ ಮಾಡ್ತಾನೆ, ಇದೇನು ಈ ಜಾಗದ ವೈಶಿಷ್ಟ್ಯ, ಇದರ ಹೆಸರು? ಇದು ವಿಶಾಲ ಅಂತ. ವಿಶಾಲಾಂ ಉತ್ತಮಾಂ ಪುರೀಂ, ಇದು ವಿಶಾಲ ಅಂತ ನಗರ. ಆಗ ಪಪ್ರಚ್ಚ ಪಾಂಜಲಿರ್ಭೂತ್ವಾ, ಅವನು ಕೇಳ್ತಾನೆ, ವಿಶಾಲಾಯಾಂ ಮಹಾಮುನೆ ಕತರೋ ರಾಜವಂಶೋಯಂ ಶ್ರೋತುಮಿಚ್ಛಾಮಿ ಭದ್ರಂತೆ ಪರಂ ಕೌತೂಹಲಂ ಹಿಮೆ. ಈ ವಿಶಾಲ ನಗರ ಯಾರಿಂದ ನಿರ್ಮಿಸಲ್ಪಟ್ಟಿತು? ಯಾವೆಲ್ಲ ರಾಜರು ಇಲ್ಲಿ ಮುಂದೆ ರಾಜ್ಯಭಾರವನ್ನು ನಡೆಸಿಕೊಂಡು ಬಂದರು? ಇದರ ಹಿಂದಿನ ಕಥೆಯನ್ನು ನನಗೆ ನೀವು ಹೇಳಬೇಕು, ಕುತೂಹಲ ಆಗ್ತಾ ಇದೆ. ಯಾಕೆಂದರೆ ಜನರಲ್ಲೇ ಒಂದು ಸಹಜವಾದ ಶಿಸ್ತು ಕಾಣಿಸ್ತಿದೆ. ತಾವು ಏನು ಮಾಡ್ತಾ ಇದ್ದೇವೆ ಅಂತನ್ನುವ ಪ್ರಜ್ಞೆ ಇದ್ದು ಮಾಡುವವರಿದ್ದಾರೆ. ನಾಯಕನ ಕರೆಗೆ ಓಗೊಟ್ಟು ಬದುಕುವ ಜನಸಮ್ಮರ್ದ ಇಲ್ಲಿ ಕಾಣಿಸ್ತಾ ಇದೆ. ಇದರ ಬಗ್ಗೆ ನನಗೆ ತಿಳ್ಕೊಳ್ಳೇಬೇಕು. ಪೂರ್ವಂ ಕೃತಯುಗೇ ರಾಮ ದಿತೇ ಪುತ್ರ ಮಹಾಬಲಾಹ. ಇದನ್ನು ಹೇಳಬೇಕು ಅಂದರೆ ನಾನು ಅದಕ್ಕಿಂತ ಸ್ವಲ್ಪ ಬಹಳ ಹಿಂದೆ ಹೋಗಬೇಕಾಗುತ್ತೆ. ಈ ಜಾಗ ವಿಶಾಲ ಅನ್ನೋದು ಜೈ ಬದ್ರಿ ವಿಶಾಲ್ ಅಂತ ನಾವು ಬದರಿಗೆ ಹೋದಾಗ ಹೇಳುವುದನ್ನು ಕೇಳುತ್ತೇವೆ. ಅದೇ ಪರಿಸರದ ಭಾಗವನ್ನೇ ಇವರು ದಾಟ್ತಾ ಹೋಗ್ತಾ ಇರುವಂಥದ್ದು. ಆ ಜಾಗದ ಅದರ ಹಿಂದಿನ ಕಥೆಯೊಂದನ್ನು ಹೇಳ್ತಾ, ಕೃತಯುಗದಲ್ಲಿ ದ್ವಿತೀಯ ಮಕ್ಕಳು ಅದಿತಿಯ ಮಕ್ಕಳು ಇಬ್ಬರಲ್ಲೂ ಒಂದು ಸಂಘರ್ಷ ಉಂಟಾಗುವ ಪ್ರಸಂಗ ಒದಗಿತು. ತೇಷಾಂ ಚಿಂತಯತಾಂ ರಾಮ ಬುದ್ಧಿರಾಸೀನ್ ಮಹಾತ್ಮನಾಂ ಕ್ಷೀರೋದ ಮಥನಂ ಕೃತ್ವಾ ರಸಂ ಪ್ರಾಪ್ಸ್ಯಾಮ ತತ್ರ ವೈ. ದೈತ್ಯರ ದಾಳಿಯಿಂದಾಗಿ ದೇವತೆಗಳಲ್ಲಿ ಸಂಪತ್ತು ಲುಪ್ತವಾಯಿತು. ದೇವತೆಗಳು ಭಗವಂತನನ್ನು ಬಂದು ಕೇಳಿದರು, ಈ ಸಂಪತ್ತನ್ನು ಮರಳಿ ಪಡೆಯುವುದು ನಮ್ಮ ಉದ್ದೇಶ, ಅದಕ್ಕೆ ಏನು ಮಾಡಬೇಕು ಅಂತ. ಭಗವಂತ ಹೇಳಿದ, ಕ್ಷೀರೋದ ಮಥನಂ ಕೃತ್ವಾ, ಕ್ಷೀರದ ಸಮುದ್ರವನ್ನು ಚೆನ್ನಾಗಿ ಮಥಿಸಿ ಮತ್ತೊಮ್ಮೆ ಸಂಪತ್ತುಗಳನ್ನೆಲ್ಲ ಮರಳಿ ಪಡೆಯುವ ಸಾಹಸವನ್ನು ಮಾಡಿ, ರಸಂ ಪ್ರಾಪ್ಸ್ಯಾಮ ತತ್ರ ವೈ, ನಿಮಗೆ ಅಗತ್ಯ ಇರುವ ಎಲ್ಲ ಸಂಗತಿಗಳು ಅಲ್ಲಿಂದಲೇ ದೊರಕಿ ಬರುತ್ತೆ. ತಥೋ ನಿಶ್ಚಿತ್ಯ ಮಥನಂ ಯೋಕ್ತ್ರಂ ಕೃತ್ವಾ ಚ ವಾಸುಕಿಂ ಮಂಥಾನಂ ಮಂದರಂ ಕೃತ್ವಾ ಮಮಂಥುರಮಿತೌಜಸಃ. ದೇವತೆಗಳು ಸರಿ ಮಂಥನ ಮಾಡಬೇಕು ಅಂದರೆ ಅದಕ್ಕೊಂದು ಕಡಗೋಲು ಬೇಕು, ಹಗ್ಗ ಬೇಕು, ಏನು ಮಾಡುವುದು ಅಂತ ಕೇಳಿದಾಗ ಎಲ್ಲ ಸಿದ್ಧತೆಗಳು ನಡೆಯುವುದು ಸಾಧ್ಯ ಅಂತ ತಕ್ಷಣ ವಾಸುಕಿಯನ್ನು ಆ ಮಥನಕ್ಕಾಗಿ ಉಪಯೋಗಿಸಬೇಕಾದ ಹಗ್ಗದಂತೆ ಬಳಸಿಕೊಂಡರು. ಮಂದರ ಪರ್ವತವನ್ನೇ, ಕೈಲಾಸದ ಪಕ್ಕದಲ್ಲಿರುವ ಆ ಮಹಾಶಿಖರವನ್ನೇ ಕಡಗೋಲಾಗಿ ಸ್ವೀಕರಿಸುವುದಾಯಿತು. ಎಳಿಬೇಕಾದವರು ಬೇಕಲ್ವಾ? ಆವಾಗ ದೈತ್ಯರನ್ನು ಭೇಟಿಯಾಗಿ ಅಂತ ದೇವತೆಗಳು ಹೇಳ್ತಾರೆ, ಅವರೇ ನಮ್ಮನ್ನು ಇಷ್ಟು ದಿವಸ ಕಾಡಿ ಬೇಡಿ ನಮ್ಮ ಸಂಪತ್ತನ್ನು ಬರಿದುಗೊಳಿಸಿದವರು, ಅವರನ್ನೇ ನಾವು ಬೇಡುವುದು ಅಂದರೆ ಏನರ್ಥ? ಅರಯೋಪಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ. ಶತ್ರುಗಳಿರಬಹುದು,
ಆದರೆ ಈಗ ಮಹಾ ಆಪತ್ತುಗಳು ಎದುರಾದಾಗ ಅವರಿಂದಲೂ ಕೂಡ ನಾವು ಕಾರ್ಯವನ್ನು ಮಾಡಿಸಿಕೊಳ್ಳಲೇಬೇಕಾಗುತ್ತೆ. ಆ ಶಕ್ತಿಯನ್ನು ದುರ್ವಿನಿಯೋಗ ಆಗುವುದಕ್ಕೆ ಬಿಡಬಾರದು. ಒಂದಾದರೂ ಒಳ್ಳೆಯ ಕೆಲಸದಲ್ಲದ ತೊಡುವಂತಾಗಿ ನಿಮಗೂ ಅದು ಸಹಾಯ ಆಗಬೇಕು, ಅವರ ಶಕ್ತಿಯ ಬಳಕೆಯೂ ಚೆನ್ನಾಗಿ ಆಗಬೇಕು. ಬೇಡಿಕೊಳ್ಳಿ ಅಂತ ಹೋಗಿ ಕೇಳಿದರು. ತಕ್ಷಣ ದೈತ್ಯರು ಕೂಡ ಇದನ್ನೇ ಒಪ್ಪಿಕೊಂಡು ತಮಗೂ ಬೇಕಾದ್ದು ಸಿಗುತ್ತೆ ಅನ್ನುವ ಆಲೋಚನೆ ಇತ್ತು. ಒಟ್ಟಂತೂ ಬಹಳ ದಿವಸಗಳ ಕಾಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಥನ ಶುರುವಾಯಿತು. ಆದರೆ ವವಂತ್ಯದಿ ವಿಷಂ ತತ್ರ ದದಂಶುರು ದಶನೈ ಶಿಲಾಹ. ಆದರೆ ವಾಸುಕಿಯ ಬಾಯಿಯ ಬಳಿಯ ವಿಷ ಅದು ದೈತ್ಯರನ್ನು ಬಹಳ ಹೈರಾಣುಗೊಳಿಸಿತು. ಮೊದಲು ವಸ್ತುತಃ ಅವರಿಗೆ ಬಾಲವನ್ನು ಕೊಟ್ಟಿದ್ದಾಗ ನಾವು ಶಕ್ತಿವಂತರು, ನಮಗೆ ಬಾಲ ಬೇಡ, ನಮಗೆ ಮೋರೆಯ ಭಾಗ ಬೇಕು ಅಂತ ಅವರೇ ಕೇಳಿ ಪಡೆದದ್ದು. ಆದರೆ ಅದರಿಂದಾಗಿ ಅಗ್ನಿ ಸಮವಾದಂತಹ ಹಾಲಾಹಲ ವಿಷ ಹುಟ್ಟಿ ಅದರಿಂದ ಆ ಕಾಲದ ಅನೇಕ ದೈತ್ಯರಿಗೆ ಸಾವು ಉಂಟಾಯಿತು. ದೇವತೆಗಳಿಗೂ ಒಂದಿಷ್ಟು ತೊಂದರೆಗಳು ಒದಗಿ ಬಂದವು. ಆದರೂ ಆಗ ದೇವತೆಗಳು ಧೈರ್ಯ ವಹಿಸಿ ಆ ಕಾರ್ಯವನ್ನು ಮುಂದುವರೆಸಿದರು. ಅಲ್ಲಿಯ ವಿಷದ ಜೊತೆಗೆ ಮತ್ತೂ ಒಂದು ದೊಡ್ಡ ವಿಷ ಹುಟ್ಟಿ ಬಂತು. ಹಾಲಾಹಲ ಮಹಾವಿಷಂ, ಸಮುದ್ರದ ಮಥನದಿಂದಲೇ ಹುಟ್ಟಿ ಬಂದ ವಿಷ. ಅದನ್ನು ಅಥ ದೇವಾ ಮಹಾದೇವಂ ಶಂಕರಂ ಶರಣಾರ್ಥಿನಃ ಜಗ್ಮುಃ ಪಶುಪತಿಂ ರುದ್ರಂ ತ್ರಾಹಿತ್ರಾಹೀತಿ ತುಷ್ಟುಭುಃ. ದೇವತೆಗಳೆಲ್ಲರೂ ಕೂಡ ಲೋಕಕ್ಕೆ ಮಂಗಳವನ್ನೇ ಉಂಟು ಮಾಡುವಂತಹ ಮಹಾದೇವನನ್ನು ಪ್ರಾರ್ಥಿಸಿದರು. ಶರಣಾರ್ಥಿನಃ, ನಿನ್ನ ಹೊರತು ಪೊರೆವವರು ನಮಗಾರು ಇಲ್ಲ ಅಂತ ಭಾವಿಸಿ ಕೇಳಿಕೊಂಡ್ರು. ಲೋಕವನ್ನೆಲ್ಲ ಪಶುವಿನಂತೆ ತನ್ನ ಪಾಶದಲ್ಲಿ ಹಿಡಿದ ಪಶುಪತಿ ರುದ್ರ ಈ ತ್ರಾಹಿ ಎನ್ನುವ ಪ್ರಾರ್ಥನೆಗೆ ಕಿವಿಕೊಟ್ಟ, ಬಂದಿಳಿದ. ಏವ ಮುಕ್ತಸ್ತತೋ ದೇವೈಃ ದೇವದೇವೇಶ್ವರ ಪ್ರಭು ಪ್ರಾದುರಾಸೀತ್ ತತೋತ್ರೈವ ಶಂಖಚಕ್ರಧರೋ ಹರಿಃ. ಏವ ಮುಕ್ತಃ, ಹೀಗೆ ದೇವತೆಗಳೆಲ್ಲ ಪ್ರಾರ್ಥಿಸುವಾಗ ದೇವದೇವೇಶ್ವರನಾದಂತಹ ನಾರಾಯಣ ಅಲ್ಲಿ ಬಂದು ನಿಂತ. ಪ್ರಾದುರಾಸೀತ್, ಪ್ರತ್ಯಕ್ಷನಾದ, ಶಂಖಚಕ್ರ ಗದಾ ಪದ್ಮವನ್ನು ಧರಿಸಿ ಎದುರುಗೊಂಡಿದ್ದಾನೆ. ಉವಾಚೈನಂ ಸ್ಮಿತಂ ಕೃತ್ವಾ ರುದ್ರಂ ಶೂಲಭೃತಂ ಹರಿಃ ದೈವತೈರ್ಮಧ್ಯಮಾನೇತು ಯತ್ಪೂರ್ವಂ ಸಮುಪಸ್ಥಿತಂ ತತ್ವದೀಯಂ ಸುರಶ್ರೇಷ್ಠ ಸುರಾಣಾಮಗ್ರಜೋಸಿ ಯತ್ ಅಗ್ರಪೂಜಾಮಿಮಾಂ ಮತ್ವಾ ಗೃಹಾಣೇದಂ ವಿಷಂ ಪ್ರಭೋ. ಸಮರ್ಥನೆ, ಲೋಕದ ಒಳಿತಿಗಾಗಿ ಈ ಹಾಲಾಹಲವನ್ನು ಸ್ವೀಕರಿಸುವ ಕೈಂಕರ್ಯದಲ್ಲಿ ನಿನಗೆ ದೇವತೆಗಳ ಪ್ರಾರ್ಥನೆಯೂ ಇದೆ, ಸ್ವತಃ ಸಾಮರ್ಥ್ಯವೂ ಇದೆ, ಸ್ವೀಕರಿಸು ಅಂತ ಭಗವಂತ ಅವನನ್ನು ಆದೇಶಿಸಿದ. ಆ ಕ್ಷಣದಲ್ಲಿ ತತ್ವದೀಯಂ, ಅದು ನಿನಗೇ ಸಂಬಂಧಪಟ್ಟದ್ದು ಅಂತ ಹೀಗೆ ಹೇಳಿದೊಡನೆ ದೇವತೆಗಳ ಒಡೆಯನಾದಂತಹ ನಾರಾಯಣ ಮರೆಯಾದ. ಅದನ್ನು ಸ್ವೀಕರಿಸುವುದರಲ್ಲಿ ಮತ್ತೂ ಒಂದು ವಿಚಿತ್ರವಾದ ಘಟನೆ ಅಲ್ಲಿ ನಡೆಯಿತು. ಕೇಶಿನ ಅಪಿಬತ್ಸಹ ಅಂತ ಕೇಶಿ ಸೂಕ್ತದಲ್ಲಿ ಹೇಳುವ ಮಾತು. ಆ ಹೊತ್ತಿಗೆ ಅದರ ವಿಷದ ತೀವ್ರತೆಯನ್ನು ತೆಗೆಯುವುದಕ್ಕಾಗಿ ಪ್ರಾಣಶಕ್ತಿಯ ಪ್ರವೇಶವಾಯಿತು. ಆ ಪ್ರಾಣಶಕ್ತಿಯ ಜೊತೆಗೆ ವಿಷವನ್ನು ಕೂಡ ನಿರ್ವೀರ್ಯಗೊಳಿಸಿ ಆ ಮೂಲಕ ಲೋಕಕ್ಕೆ ಯಾವುದೇ ಹಾನಿ ಉಂಟಾಗದಂತೆ ಮಾಡುವುದು ಸಾಧ್ಯವಾಯಿತು. ಹೀಗೆ ಅಗ್ರಪೂಜೆಯನ್ನು ಸ್ವೀಕರಿಸುವುದಕ್ಕೆ, ಅಂದರೆ ವಿಷಕಂಠನಾಗಿ ಲೋಕಕ್ಕೆ ಒದಗಿದ ಎಲ್ಲ ಥರದ ಆಪತ್ತುಗಳನ್ನು ಪರಿಹರಿಸುವಲ್ಲಿ ಮೃತ್ಯುಂಜಯ ಅನ್ನುವ ಹೆಸರಿಗೆ ತಕ್ಕಂತೆ ಕರ್ತವ್ಯವನ್ನು ನಿರ್ವಹಿಸಿ ದೇವತೆಗಳಿಂದ ಸ್ತುತನಾದ. ದೇವತಾನಾಂ ಭಯಂ ದೃಷ್ಟ್ವಾ ಶ್ರುತ್ವಾ ವಾಕ್ಯಂಚ ಶಾರ್ಂಗಿಣಃ ಹಾಲಾಹಲ ವಿಷಂ ಘೋರಂ ಸಜಗ್ರಾಹ ಅಮೃತೋಪಮಂ ದೇವಾನ್ ವಿಸೃಜ್ಯ ದೇವೇಶಃ ಜಗಾಮ ಭಗವಾನ್ ಹರಃ. ಅದನ್ನು ಸ್ವೀಕರಿಸಿ ಅಲ್ಲಿಂದ ಶಂಕರನು ಕೂಡ ತನ್ನ ಕಾರ್ಯವಾದ ಬಳಿಕ ಹೊರಟು ಹೋದ. ಮತ್ತೆ ದೇವತೆಗಳಲ್ಲಿ ಮಥನ ಕಾಲ ಮುಂದುವರಿಯಿತು. ಪ್ರವಿವೇಶಾಥ ಪಾತಾಲಂ ಮಂಥಾನ ಪರ್ವತೋ ನಖ. ಆದರೆ ಬೆಟ್ಟವೇ ಜಾರಿ ತಳವನ್ನು ಸೇರಿ ಹೋಯಿತು. ಮಥಿಸಬೇಕಾದ ಕಡಗೋಲು ಮಥನಕ್ಕೆ ಸಿಗದಾಯಿತು. ಮತ್ತೆ ದೇವತೆಗಳೆಲ್ಲ ಭಗವಂತನನ್ನು ಪ್ರಾರ್ಥಿಸಿಕೊಂಡರು. ಆವಾಗ
ಗಂಧರ್ವರು, ದೇವತೆಗಳು, ಕಿನ್ನರರು, ಕಿಂಪುರುಷರು ಮಧುಸೂದನಾದ ನಾರಾಯಣನನ್ನು ತ್ವಂಗತಿ ಸರ್ವಭೂತಾನಾಂ ವಿಶೇಷೇಣ ದಿವೌಕಸಾಂ, ಎಲ್ಲ ಭೂತಗಳಿಗೆ ನೀನೇ ಗತಿ, ಅದರಲ್ಲೂ ವಿಶೇಷವಾಗಿ ದೇವತೆಗಳಂತೂ ನಿನ್ನನ್ನೇ ಆಶ್ರಯಿಸಿದ್ದಾರೆ. ಅವರಿಗೆ ಮತಿ ತಪ್ಪಿಯೂ ಬೇರೆಯವರನ್ನು ಆಶ್ರಯಿಸುವುದಕ್ಕೆ ಬರುವುದಿಲ್ಲ. ಲೋಕದಲ್ಲಿ ಜನ ಭೂತಾನಿ ಯಾಂತಿ ಭೂತೇಜ್ಯಾನ್, ಪಿತೃನ್ ಯಾಂತಿ ಪಿತೃವ್ರತಾಹ ಅಂತ ಬೇರೆ ಬೇರೆ ದೇವತೆಗಳನ್ನು ಆಶ್ರಯಿಸಲಿಕ್ಕೆ ಹೋಗಿ ಏನೋ ಒಂದನ್ನು ಪಡೀತಾರೆ. ಆದರೆ ನಮಗೆ ನೀನು ರಕ್ಷಿಸುವ ಹಾಗೆ ಇನ್ನಾರೂ ರಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ, ಅನ್ಯಥಾ ಶರಣಂ ನಾಸ್ತಿ ಅನ್ನೋದು ತಿಳಿದಿದೆ. ಅದರಿಂದಾಗಿ ನಿನ್ನನ್ನೇ ಶರಣಾಗಿದ್ದೇವೆ. ಪಾಲಯಾಸ್ಮಾನ್ ಮಹಾಬಾಹೋ ಗಿರಿ ಮುದ್ಧರ್ತುಮರ್ಹಸಿ, ಹೇ ನಾರಾಯಣ, ಇಳಿದು ಬಿದ್ದು ಕೈಗೆ ಸಿಗದಂತಾದ ಈ ಬೆಟ್ಟವನ್ನೆತ್ತಿ ಹಿಡಿದು ಮತ್ತೆ ಮಥನಕ್ಕೆ ಸರಿಯಾದ ಮುಹೂರ್ತವನ್ನು ಒದಗಿಸುವಂತೆ ಮಾಡುದೇವಾ ಅಂತ ಹೀಗೆ ಕೇಳಿಕೊಂಡಾಗ ಋಷಿಕೇಶ ಭಗವಂತ ಕಮಠರೂಪಂ, ಕಾಮಠನಾಗಿ ಇಳಿದು ಬಂದ. ಕಮಠ ಅಂದರೆ ಕಚ್ಚಪ ಅಂದರೆ ಆಮೆಯ ರೂಪವನ್ನು ತೊಟ್ಟು ಬೆಟ್ಟವನ್ನು ಬೆನ್ನ ಮೇಲೆ ಹೊತ್ತು ಎದ್ದು ನಿಂತ. ಆವಾಗ ಶಿಲೆಯನ್ನು ಅಂದರೆ ಆ ಬೆಟ್ಟವನ್ನು ಮಥಿಸುವುದಕ್ಕೆ ಎರಡು ಕಡೆಯಿಂದಲೂ ಆಧಾರ ಸಿಕ್ಕಿತು. ಭಗವಂತ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಬೆಟ್ಟ ಪುಡಿಯಾಗದಂತೆ ಒಳಗೆ ನಿಲ್ಲಬೇಕಾಯಿತು. ಬೆಟ್ಟ ಮೇಲಕ್ಕೆ ಜಾರಿ ಎಗರದಂತೆ ಮತ್ತೆ ಮೇಲೆ ಒಂದು ರೂಪದಿಂದ ಕೂಡಬೇಕಾಯಿತು. ದೈತ್ಯರಲ್ಲಿ, ದೇವತೆಗಳಲ್ಲಿ, ವಾಸುಕಿಯಲ್ಲಿ ಎಲ್ಲರಲ್ಲೂ ನೆಲೆಸಿ ಇಡೀ ಕಾರ್ಯ ಸಸೂತ್ರವಾಗಿ ಕೊನೆ ಮುಟ್ಟುವುದಕ್ಕೆ ಬೇಕಾಗಿ ತನ್ನ ಅನೇಕ ರೂಪಗಳನ್ನು ಎಲ್ಲ ಕಡೆ ಜೋಡಿಸಿದ. ಪರ್ವತಂ ಪೃಷ್ಠತಃ ಕೃತ್ವಾ ಶಿಷ್ಯೇ ತತ್ರೋದಧೌ ಹರಿಹಿ, ತನ್ನ ಶರೀರವನ್ನು ಸಮುದ್ರದ ಆಳದಕ್ಕೆ ಇಳಿಸಿ ಬೆಟ್ಟದ ಅಡಿಗೆ ನಿಂತ. ಆಗ ಪರ್ವತಾಗ್ರಂತು ಲೋಕಾತ್ಮ ಹಸ್ತೇನಾಕ್ರಮ್ಯ ಕೇಶವ, ಪರ್ವತದ ಅಗ್ರವನ್ನು ತಾನೇ ಮೇಲ್ಗಡೆಯಿಂದ ಅಜಿತಾ ರೂಪದಿಂದ ಗಟ್ಟಿ ಹಿಡಿದು ಕೂತಿದ್ದಾನೆ. ಮೇಲಕ್ಕೆ ಚಿಮ್ಮದಂತೆ, ಕೆಳಕ್ಕೆ ಜಾರದಂತೆ ಕಮಠನಾಗಿದ್ದಾನೆ. ದೇವತೆಗಳ ಒಳಗೆ, ದೈತ್ಯರ ಒಳಗೆ ಸ್ಥಿತ್ವ, ಮಧ್ಯತಸ್ಥಿತ್ವ ಮಮಂಥ ಪುರುಷೋತ್ತಮ. ಪುರುಷೋತ್ತಮನಾದಂತಹ ನಾರಾಯಣನೇ ನಿಜವಾಗಿ ಸಮುದ್ರ ಮಥನವನ್ನು ಮಾಡಿದ್ದ. ಮಮಂಥ ಪುರುಷೋತ್ತಮ ಚೆನ್ನಾಗಿ ಇಡೀ ಸಮುದ್ರದ ಒಳಗಿನ ಎಲ್ಲ ಸಂಪತ್ತುಗಳನ್ನು ಹೊರಗೆಡಹುವ ಕಾರ್ಯದಲ್ಲಿ ತೊಡಗಿಸಿಕೊಂಡ. ಅಥ ವರ್ಷ ಸಹಸ್ರೇಣ ಸದಂಡ ಸಕಮಂಡಲು ಪೂರ್ವಂ ಧನ್ವಂತರಿರ್ನಾಮ ಅಪ್ಸರಾಶ್ಚ ಸುವರ್ಚಸಃ ಅಪ್ಸು ನಿರ್ಮಥನಾದೇವ ರಸಸ್ತಸ್ಮಾದ್ವರಸ್ತ್ರಿಯ ಉಪೇತುರ್ಮನುಜಶ್ರೇಷ್ಠ ತಸ್ಮಾದಪ್ಸರಸೋ ಭವನ್. ನೀರ್ಮಯ್ಯ ಚೆಲುವೆಯರು ಅಪ್ಸರೆಯರು ಹುಟ್ಟಿ ಬಂದರು. ಅಪ್ತಃ ನೀರಿನಿಂದಲೇ ಹುಟ್ಟಿ ಬಂದವರಾದ್ರಿಂದಾಗಿ ಅವರು ಅತ್ಯಂತ ಪರಿಶುದ್ಧರು ಅಂತ. ಅವರ ಮನಸ್ಸಾಗಲಿ ದೇಹವಾಗಲಿ ಯಾವತ್ತೂ ಯಾವ ರೀತಿಯಿಂದಲೂ ಲೋಕಕ್ಕೆ ಕೆಡುಕನ್ನು ಬಯಸದೇ ಇರುವಂಥದ್ದಾದ್ರಿಂದ ಅವರು ಅಪ್ಸರೆಯರಾದರು. ಅಲ್ಲಿ ಹುಟ್ಟಿದ್ದು ಸಾಮಾನ್ಯ ಅಲ್ಲ, 60 ಕೋಟಿ ಸಂಖ್ಯೆಯ ಅಪ್ಸರೆಯರ ಗುಣ ಅಲ್ಲಿ ಎದ್ದು ಬಂತು. ದೇವತೆಗಳು, ದೈತ್ಯರು ಎಲ್ಲರೂ ಅಲ್ಲಿ ಒದಗಿ ಬಂದ ಎಲ್ಲ ರೀತಿಯಾದ ಅನೇಕ ವಸ್ತುಗಳನ್ನು ತಮಗೆ ಬೇಕಾದನ್ನು ತೆಗೆದುಕೊಳ್ಳುವುದರಲ್ಲಿ ತಾಮುಂದು ಅಂತ ಕೈಚಾಚಿದ್ರು. ಹುಟ್ಟಿದ ದಿತೆ ಪುತ್ರಾನತಾಂ ರಾಮ ವರುಣಾತ್ಮಜಾಂ ಅದಿತೇಸ್ತು ಸುತಾ ವೀರ ಜಗೃಹುಸ್ತಾಂ ಅನಿಂದಿತಾಂ. ಅಲ್ಲಿ ಸೋಮವೂ ಬಂತು, ಮದ್ಯವೂ ಬಂತು. ಸೋಮ ದೇವತೆಗಳ ಪಾಲಾಯಿತು, ಮದ್ಯ ದೈತ್ಯರ ಪಾಲಾಯಿತು. ಉಚ್ಚೈಶ್ರವಾಹಯ ಶ್ರೇಷ್ಠೋ ಮಣಿರತ್ನಂಚ ಕೌಸ್ತುಭಂ ಉದತಿಷ್ಠನ್ನರ ಶ್ರೇಷ್ಠ ತಥೈವಾಮೃತಮುತ್ತಮಂ. ಅನೇಕ ಥರದ ವಾಹನಗಳು ಹುಟ್ಟಿದವು. ಹಯ ಶ್ರೇಷ್ಠವೆನಿಸಿದ ಉಚ್ಚೈಶ್ರವಸ್ಸು, ಐರಾವತಗಳೆಲ್ಲ ಬಂದವು. ಅಂದರೆ ಸಾಮಾನ್ಯ ಆ ಕಾಲಕ್ಕೆ ವಾಹನವಾಗಿ ವೇಗ ಹೊಂದುವಂತಹದ್ದು ಕುದುರೆ, ವೈಭವ ಅಂತನ್ನೋದು ಆನೆ. ಅದು ಎರಡೂ ಬಿಟ್ಟರೆ ಮುಂದೆ ಎತ್ತಿನ ಬಂಡಿ. ಇದು 3 ಹಿಂದೆ ವಾಹನಕ್ಕಾಗಿ ಸಲಕರಣೆಗಳಾಗಿ ಬಳಕೆಯಾಗ್ತಾ ಇದ್ದದ್ದು. ಹಾಗಾಗಿ ಇದರ ಸಂಪತ್ತನ್ನು ಪಡೆಯುವುದು ಅಂತಂದಾಗ ಇದನ್ನೇ ದೇವತೆಗಳು ಪಡೆದರು. ಎಲ್ಲ ಆಯಿತು. ಅಥ ತಸ್ಯ ಕೃತೇ ರಾಮ ಮಹಾನಾಸೀತ್ ಕುಲಕ್ಷಯ ಅದಿತೇಸ್ತು ತತಃ ಪುತ್ರಾಃ ದಿತೇ ಪುತ್ರ ಅಸೂದಯತ್. ದ್ವಿತೀಯ ಮಕ್ಕಳನ್ನು ಅಲ್ಲಿ ದೇವತೆಗಳು ಎದುರಿಸಬೇಕಾದ ಪ್ರಸಂಗ ಬಂತು. ಏಕೆಂದರೆ ಕೊನೆಗೆ ಬಂದದ್ದು ಅಲ್ಲಿ ಮಧ್ಯದಲ್ಲಿ ಲಕ್ಷ್ಮೀ ಬಂದಳು, ಅಪ್ಸರೆಯರು ಬಂದರು, ಉಚ್ಚೈಶ್ರವಸ್ ಬಂತು, ನಾನಾ ರತ್ನ ಮಣಿಸ್ರಜ ಅನೇಕ ಥರದ
ಹೂಮಾಲೆಗಳು ಬಂದವು, ಅಪರೂಪದ ಹವಳ ಮುತ್ತು ರತ್ನಗಳೆಲ್ಲ ಎದ್ದು ಕಂಡವು. ಎಲ್ಲವನ್ನೂ ಒಬ್ಬರೊಬ್ಬರು ಹಿಡಿದು ತಮಗೆ ಬೇಕಾದ್ದನ್ನು ಸ್ವೀಕರಿಸಿದರು. ಧನ್ವಂತರಿ ಯಾವಾಗ ಕಮಂಡಲವನ್ನು ಹಿಡಿದು ದಂಡವನ್ನು ಹಿಡಿದು ಎದ್ದು ನಿಂತನೋ ಆವಾಗ ದೈತ್ಯರೆಲ್ಲ ಆ ಅಮೃತವನ್ನು ಹೊತ್ತೊಯ್ದರು. ದೇವರ ಕೈಯಿಂದ ಹೊತ್ತೊಯ್ಯುವಷ್ಟು ಶಕ್ತಿ ಎಲ್ಲಿಂದ ಬಂತು ಅಂದರೆ ದೇವರೇ ಬಿಟ್ಟುಕೊಟ್ಟ, ದುರುಪಯೋಗ ಮಾಡಿಕೊಳ್ತಾರೆ ಅಂತ ಅನ್ನುವ ಬುದ್ಧಿ ಲೋಕಕ್ಕೆ ಗೊತ್ತಾಗಲಿ ಅಂತ. ಎಲ್ಲರೂ ಹಂಚಿ ತಿನ್ನಬೇಕಿತ್ತು. ಆದರೆ ಸ್ವಭಾವ ಸ್ವಾರ್ಥಿಗಳಾಗಿ ಸಿಕ್ಕಿದ್ದೆಲ್ಲವೂ ತಮಗೇ ಬೇಕು, ಸಿಕ್ಕಿದ್ಯಾವುದನ್ನೂ ಬಿಡಲ್ಲ ಅನ್ನುವ ದುಷ್ಟ ಪ್ರವೃತ್ತಿ ಅವರಲ್ಲಿ ಉಂಟಾಯಿತು. ಭಗವಂತ ಅಲ್ಲಿ ತನಕ ಸುಮ್ಮನೆ ಇದ್ದ. ಮತ್ತೆ ಮೋಹಿನಿಯ ರೂಪವನ್ನು ತಾಳಿ ಅವರಿಂದ ಕಸಿದು ಮತ್ತೆ ದೇವತೆಗಳಿಗೆ ಒದಗಿಸಿದ. ಇದು ನಮಗೊಂದು ಪಾಠ. ಬದುಕು ಅಂತಂದರೆ ನಿರಂತರವಾದ ಮಥನ. ಅಧ್ಯಯನವೆಂಬ ಮಥನವಿದ್ದಾಗ ಅನುಭವದ ಮಂದರವನ್ನು ಮಾನಸಿಕವಾಗಿ ಜೋಡಿಸಿ ದೇವತೆಗಳು ದೈತ್ಯರು ಅಂತನ್ನುವ ಎರಡು ಪಕ್ಷದಲ್ಲಿರುವ ಒಳ್ಳೆಯ ಕೆಟ್ಟ ಯೋಚನೆಗಳ ನಡುವೆ ನಾವು ಒಂದು ಬಾರಿ ಎಡಕ್ಕೆ ಚಲಿಸ್ತೇವೆ, ಒಂದು ಬಾರಿ ಬಲಕ್ಕೆ ಚಲಿಸ್ತೇವೆ. ಈ ಎರಡೂ ಚಲನೆಗಳಲ್ಲಿ ಸಾಮಾನ್ಯವಾಗಿ ಒಳ್ಳೆಯ ಯೋಚನೆಗಳನ್ನು ಕೌರವರನ್ನು ಮೀರುವುದಕ್ಕೆ ನಮ್ಮಲ್ಲಿ ಪಾಂಡವರಿಗೆ ಸಾಧ್ಯ ಆಗದೇ ಹೋಗುತ್ತೆ. ಯಾಕೆಂದರೆ ನಾವು 5 ಜನ ಒಳ್ಳೆಯ ಯೋಚನೆಗಳನ್ನು ಮಾಡುವ, ಒಳ್ಳೆಯ ಪ್ರೇರಣೆಗಳನ್ನು ಪಡೆಯುವವರು. ಆದರೆ ಕೃಷ್ಣ ನಮ್ಮ ಜೊತೆಗಿದ್ದಿದ್ದರೆ ಅದು ಯಶಸ್ವಿಯಾಗಿ ಮುಂದುವರಿತಿತ್ತು. ನಾವು ಕೃಷ್ಣನನ್ನು ಬಿಟ್ಟು ಲೋಕವನ್ನೇ ಗಟ್ಟಿಯಾಗಿ ಹಿಡಿದಿದ್ದೇವೆ ಎನ್ನುವ ಕಾರಣಕ್ಕಾಗಿ ಕೌರವಾದಿಗಳು ನಮ್ಮಿಂದ ಆ ಸೊತ್ತನ್ನು ಎಳೆದುಕೊಳ್ಳುವುದರಲ್ಲಿ ಸಮರ್ಥರಾಗ್ತಾ ಹೋಗ್ತಾರೆ. ಅಂದರೆ ಮಥನ ಮಾಡುವಾಗ ಒಳ್ಳೆಯ ಯೋಚನೆ ಕೆಟ್ಟ ಯೋಚನೆ, ಒಳ್ಳೆಯ ಚಿಂತನೆ ಕೆಟ್ಟ ಚಿಂತನೆ ಬಂದೇ ಬರುತ್ತೆ. ಬಂದಾಗ ಅದರಲ್ಲಿ ಒಳ್ಳೆಯ ವಿಷಯಗಳನ್ನು ತಿಳಿದ ಹಾಗೆ ಮಥನವಾಗ್ತಾ ವಿಷ ಬರುತ್ತೆ, ಸಂದೇಹಗಳು ಬರ್ತಾವೆ. ಆಗ ಅದನ್ನು ನಾವು ಮನೋನಿಯಾಮಕನಾದಂತಹ ರುದ್ರದೇವನ ಅನುಗ್ರಹದಿಂದ ಮತ್ತು ಅದನ್ನು ಜೀರ್ಣಿಸಿಕೊಂಡು ಚೆನ್ನಾಗಿ ನಾವು ಆರೋಗ್ಯಯುತವಾಗಿ ಹೊರಗೆ ಬರಲಿಕ್ಕೆ ಪ್ರಾಣಶಕ್ತಿಯನ್ನು ಅನುಸರಿಸಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಪ್ರಾಣನ ಅನುಗ್ರಹ ಇದ್ದರೆ ಶಾಸ್ತ್ರದ ಚಿಂತನೆ ಸ್ವಚ್ಛವಾಗುತ್ತೆ. ಇದರ ಮೇಲೆ ಮತ್ತೆ ಬರುವ ಬೇರೆ ಬೇರೆ ವಸ್ತುಗಳು ಮನುಷ್ಯನಿಗೆ ಸಿಗುವ ಸಂಪತ್ತಾಗಿ, ಸಿಗುವ ಮದ್ಯ ಮದವಾಗಿ, ನಾನು ತಿಳಿದಿದ್ದೇನೆ ಅಂತನ್ನುವ ಅಹಂಕಾರವಾಗಿ ಕಾಡುತ್ತೆ. ಇದೆಲ್ಲವನ್ನೂ ದಾಟಿ ಮೀರಿ ನಿಂತಾಗ, ಸಂಪತ್ತೂ ಬಂದಾಗಲೂ ಅದನ್ನು ನಾರಾಯಣನಿಗೆ ಒಪ್ಪಿಸಿ ನಮಗೆ ಬೇಕಾದ್ದೇನು ಅಂತ ಯೋಚಿಸಿ ನಿಂತರೆ ಅಮೃತ ಬರುತ್ತೆ. ಇಂತಹ ಸಂದರ್ಭದಲ್ಲಿ ವಿಷ ಬಂದಿದೆ. ವಿಷ ಬಂದಾಗ ಮಥನವನ್ನು ನಿಲ್ಲಿಸಲಿಲ್ಲ, ಮಥನವನ್ನು ಮುಂದುವರೆಸಿದರು. ಈಗಲೂ ವಿಷ ಬಂದಿದೆ ನಮ್ಮ ದೇಶದಲ್ಲಿ. ಆದರೆ ನಾವು ನಮ್ಮ ಮಥನವನ್ನು ನಿಲ್ಲಿಸಬಾರದು. ನಮ್ಮ ಕರ್ತವ್ಯಗಳನ್ನು ಚೆನ್ನಾಗಿ ಮಾಡಿಕೊಂಡು ಉದ್ವೇಗಕ್ಕೊಳಗಾಗದೆ, ಭಯಭೀತರಾಗದೆ, ಭಗವಂತ ನಮ್ಮ ಜೊತೆಗಿರ್ತಾನೆ ಅಂತ ಅನ್ನೋದನ್ನು ಮನಸ್ಸಿನಲ್ಲಿ ಸದಾ ಇಟ್ಟುಕೊಂಡು ಕರ್ತವ್ಯ ಪರರಾಗಿ ಕೊಟ್ಟ ನಿರ್ದೇಶನಗಳನ್ನು ಚೆನ್ನಾಗಿ ಪಾಲಿಸುವುದರಲ್ಲಿ ಖಂಡಿತ ಮುಂದೆ ಧನ್ವಂತರಿ ಅಮೃತವನ್ನು ಹೊತ್ತು ನಮ್ಮೆಲ್ಲರನ್ನೂ ಕೂಡ ದೈತ್ಯರಿಂದ ಅಪಹೃತವಾದರೂ ಮತ್ತೆ ಭಗವಂತ ತಾನೇ ಶುದ್ಧವಾದ ಅದಕ್ಕೆ ಬೇಕಾದ ಔಷಧದಂತೆ ಹೊತ್ತು ಅಮೃತವನ್ನು ನಮಗೆ ನೀಡುತ್ತಾನೆ. ಅಲ್ಲಿಯ ತನಕ ನಮ್ಮ ತಾಳ್ಮೆಯನ್ನು ನಾವು ಬಿಟ್ಟು ಕೊಡದೆ, ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ ಅನ್ನೋದನ್ನು ನಡೆಸಿಕೊಡಬೇಕು. ಇದು ದೈತ್ಯರ ದೇವತೆಗಳ ನಡುವೆ ಒಂದು ವಿಷಬೀಜ ಇನ್ನಷ್ಟು ಹೆಚ್ಚುವುದಕ್ಕೆ ಕಾರಣವಾಯಿತು. ದೈತ್ಯರ ಮೇಲೆ ದಾಳಿ ದೇವತೆಗಳು ತಮ್ಮ ಸೈನ್ಯವನ್ನು ಹಿಡಿದು ಹೊತ್ತರು. ಇದರಿಂದ ದಿತಿಪುತ್ರರೆಲ್ಲರೂ ಕೂಡ ರಾಜ್ಯವನ್ನು ಕಳ್ಕೊಂಡ್ರು. ಪುರಂದರ ಮತ್ತೆ ರಾಜ್ಯವನ್ನು ಆಳಿದ. ಇದರಿಂದ ಲೋಕದ ಎಲ್ಲರೂ ಕೂಡ ಹಾಹಾಕಾರ ಮಾಡಿ ಸಂತೋಷ ಪಡ್ತಾ ಇದು ಗೆಲುವು ಅಂತ ಅನ್ನಿಸ್ತಾ ಇದ್ದರೆ ಅಲ್ಲಿಗೆ ಮುಗಿಯುವುದಿಲ್ಲ. ಜಯ ಬಂತು ಅಂತ ಬ್ರಹ್ಮ ದೇವೇಭ್ಯೋ ವಿಜಿಗ್ಯೆ, ದೇವತೆಗಳೆಲ್ಲ ನಾವು ಗೆದ್ದೆವು ಅಂತ ಭಾವಿಸುವುದರಲ್ಲಿ ಮತ್ತಷ್ಟು ಒಳಗಿನಿಂದ ಬೇರೆ ಸಂಚು ನಡೆಯುತ್ತಿರುವುದನ್ನು ನಾವು ನೋಡ್ತಾ ಇರ್ತೇವೆ. ದಿತಿಗೆ ತನ್ನ ಮಕ್ಕಳು ಪ್ರಾಣವನ್ನು ಕೈಚೆಲ್ಲಿದಾಗ ತುಂಬ ದುಃಖ ಆಯಿತು. ಮರೀಚಿಯ ಮಗನಾದ ಕಶ್ಯಪನನ್ನು ಕೇಳಿ ನನಗೆ ಇಂದ್ರನನ್ನು ಸೋಲಿಸುವ ದುಃಖದ ಅತಿರೇಕ ಬಂದಾಗ ಕೆಲವೊಮ್ಮೆ ನಿರ್ಧಾರಗಳು ಹೇಗಿರ್ತಾವೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ದಿತಿ ಕೆಟ್ಟವಳಲ್ಲ, ಆದರೆ ಕೆಲವೊಮ್ಮೆ ನಿರ್ಧಾರಗಳು ನಾವು ಆ ಕ್ಷಣದ ವಿಷಯಕ್ಕಾಗಿ ತುಂಬ ಭಾವುಕವಾಗಿ ಯೋಚಿಸಿದಾಗ ಗರ್ಗಾಚಾರ್ಯರಂತೆ ಕೃಷ್ಣ ಅಂತ ಹೆಸರಿಟ್ಟವರೇ
ಕೃಷ್ಣನ ವಿರುದ್ಧ ತಪಸ್ಸು ಮಾಡಿ ಕೃಷ್ಣನನ್ನು ಕೊಲ್ಲುವ ಮಗ ಬೇಕು ಅಂತ ತಪ್ಪಿಸಿದ್ದನ್ನು ನಾವು ನೋಡುತ್ತೇವೆ ಭಾಗವತದಲ್ಲಿ. ಹಾಗೆಯೇ ದಿತಿ ಕೋಪದಿಂದ ತನ್ನ ಉದರದಲ್ಲಿ ಜನಿಸಿದ ಎಲ್ಲ ದಾಳಿಕೋರರನ್ನು ಕಳ್ಕೊಂಡೆ ಅಂತನ್ನುವ ನೋವಿಗೆ ಪ್ರತಿ ಒಡ್ಡಬೇಕು, ಇದಕ್ಕೇನಾದರೂ ಒಂದು ಪ್ರತ್ಯುತ್ತರ ಕೊಡಬೇಕು ಅಂತ ಭಾವಿಸಿ ಹತಪುತ್ರಾಸ್ಮಿ ಭಗವನ್ ತವ ಪುತ್ರೈರ್ಮಹಾಬಲೈ ಶಕ್ರಹಂತಾರಮಿಚ್ಛಾಮಿ ಪುತ್ರಂ ದೀರ್ಘತಪೋರ್ಜಿತಂ. ದೀರ್ಘತಪಸ್ಸಿನಿಂದ ಶಕ್ರಹಂತಾರಂ, ಶಕ್ರನನ್ನು ಕೊಲ್ಲಬೇಕೆಂಬ ಮಗನನ್ನು ನಾನು ಪಡೆಯಬೇಕಿದೆ. ಆಗ ನಾನು ದೀರ್ಘವಾದ ತಪಸ್ಸು ಮಾಡಲಿಕ್ಕಿದ್ದೇನೆ, ನೀನು ಆ ತಪಸ್ಸಿಗೆ ಫಲವನ್ನು ನೀಡಬೇಕು. ಈಶ್ವರಂ ಶಕ್ರಹಂತಾರಂ ತ್ವಂ ಅನುಜ್ಞಾತು ಮರ್ಹಸಿ, ಅದರಿಂದಾಗಿ ನೀನು ಅನುಗ್ರಹಿಸಬೇಕು ಅಂತ ತುಂಬ ಶಾಸ್ತ್ರೀಯವಾದ ರೀತಿಯಲ್ಲಿ ತಪಸ್ಸನ್ನು ಆಚರಿಸಿ ಪ್ರಾರ್ಥನೆ ಮಾಡಿದ್ಲು. ಏವಂ ಭವತು ಭದ್ರಂತೆ ಶುಚಿರ್ಭವ ತಪೋಧನ ಧನೆ ಜನಯಿಷ್ಯಸಿ ಪುತ್ರಂ ತ್ವಂ ಶಕ್ರಹಂತಾರ ಮಾಹವೇ. ಖಂಡಿತ ಆಗಲಿ ಭದ್ರೇ, ಮಂಗಳೇ, ನೀನು ಯೋಚಿಸುವುದರಲ್ಲಿ ಆವತ್ತೂ ಕೆಡುಕಿರುವುದಿಲ್ಲ. ಆದರೆ ಎಚ್ಚರಿಕೆಯಂತೂ ಕೊಡ್ತೇನೆ, ಮಗನನ್ನಂತೂ ಹೆರುತಿ. ಆದರೆ ಅದು ಶಕ್ರಹಂತಾರ ಆಗುವುದು ಯಾವಾಗ ಅಂದರೆ ವರ್ಷ ಸಹಸ್ರೆ, 1000 ವರುಷಗಳ ಶುದ್ಧತೆಯನ್ನು ಕಾಪಾಡಿಕೊಂಡಿರುವ ವ್ರತವೊಂದನ್ನು ನೀನು ಆಚರಿಸಬೇಕು. ಆಗ ನೀನು 3 ಲೋಕಗಳನ್ನು ಆಳಬಲ್ಲ ಮಗನೊಬ್ಬನನ್ನು ಪಡೆಯುವೆ ಅಂತ ಹೀಗೆ ಆಶೀರ್ವದಿಸಿ ಅವನು ತನ್ನ ಪಾಡಿಗೆ ಕಾಡಿಗೆ ಹೊರಡುತ್ತಾನೆ. ಹೊರಡುವ ಮುನ್ನ ತಲೆಯನ್ನೊಮ್ಮೆ ಬಹಳ ಪ್ರೀತಿಯಿಂದ ನೇವರಿಸಿ ಮುದ್ದು ಮಾಡಿ ಪಾಣಿನಾಸ ಮಮಾರ್ಜತಂ ತಾಂ ಸಮಾಲಭ್ಯ, ಗಟ್ಟಿಯಾಗಿ ಒಂದು ಬಾರಿ ಆಲಿಂಗಿಸಿಕೊಂಡು ಸ್ವಸ್ತಿ ಮಂಗಳವಾಗಲಿ ಅಂತ ಹೇಳಿ ನಾನು ತಪಸ್ಸಿಗೆ ಹೊರಡಬೇಕಾಗಿದೆ ಅಂತ ಹೊರಟ. ಗತೆ ತಸ್ಮಿನ್ನರ ಶ್ರೇಷ್ಠ ದಿತಿ ಪರಮಹರ್ಷಿತ ಕುಶಪ್ಲವನ ಮಾಸಾದ್ಯ ತಪಸ್ತೆ ಪೇಸುದಾರುಣಂ. ಕುಶಪ್ಲವನ ಅನ್ನುವ ಜಾಗದಲ್ಲಿ ಪರಮಹರ್ಷಿತ ತುಂಬ ಸಂತುಷ್ಟಳಾದಳು. ಆಯಿತು, ನಾನು ಅಂದುಕೊಂಡಂತೆ ನನ್ನ ಯಜಮಾನರು ನನಗೆ ಒಳ್ಳೆಯ ಸಂತತಿಯನ್ನು ನೀಡುತ್ತಾರೆ ಅಂತ ಭಾವಿಸಿ ದಾರುಣವಾದ ತಪಸ್ಸು ಮಾಡಿದ್ಲು. ದಾರುಣವಾದ ತಪಸ್ಸು ಅಂದರೆ ಆ ನಿಷ್ಠೆ ಅದರಲ್ಲಿ ಸ್ವಲ್ಪವೂ ಚ್ಯುತಿ ಬಾರದಂತೆ ತೊಡಗಿಕೊಂಡ್ಲು. ತಪಸ್ತಸ್ಯಾಂ ಹಿ ಕುರುವಂತ್ಯಾಂ ಪರಿಚರ್ಯಾಂ ಚಕಾರಃ ಸಹಸ್ರಾಕ್ಷೋ ನರಶ್ರೇಷ್ಠ ಪರಯಾ ಸಂಪದ. ತಪಸ್ಸು ನಿರಂತರ ಮಾಡ್ತಾ ಇದ್ದವಳಲ್ಲಿ ತಾಯಿ ಅದಿತಿಯ ಮಗನಾದರೂ ದಿತಿಯೂ ಕೂಡ ನನಗೆ ತಾಯಿಯೇ ಅನ್ನೋ ಭಾವದಿಂದ ಇಂದ್ರ ಅಲ್ಲಿಗೆ ಬಂದ. ಎಷ್ಟು ದೀರ್ಘವಾದ ಕಠಿಣವಾದ ವ್ರತವನ್ನು ಆಚರಿಸ್ತಾ ಇದ್ದೀರಿ. ಅಗ್ನಿಯನ್ನು ತಂದು ಕೊಡ್ತಾ ಇದ್ದ ನಿತ್ಯದ ಕಾರ್ಯಕ್ಕಾಗಿ. ಕುಶಾನ್ ದರ್ಭೆಗಳನ್ನು, ಕಾಷ್ಠಂ ಕಟ್ಟಿಗೆಗಳನ್ನು, ಅಪಹ ನೀರನ್ನು, ಫಲಂ ಹಣ್ಣುಗಳನ್ನು, ಮೂಲಂ ಗೆಡ್ಡೆಗೆಣಸುಗಳನ್ನು, ನ್ಯವೇದಯತ್ ಸಹಸ್ರಾಕ್ಷೋ ಯಚ್ಚಾನ್ಯದಪಿ ಕಾಂಕ್ಷಿತಂ, ಇನ್ನೇನು ಬಯಸಿದರೂ ಆ ವ್ರತವನ್ನು ಆಚರಿಸಲಿಕ್ಕೆ ಮಧ್ಯದಲ್ಲಿ ಏನೆಲ್ಲ ಅಗತ್ಯ ವಸ್ತುಗಳಿವೆಯೋ ಅದನ್ನು ಒದಗಿಸ್ತಾ ಇದ್ದ. ಗಾತ್ರ ಸಂವಾಹನೈಶ್ಚೈವ ಶ್ರಮಾಪನಯನೈಸ್ತದಾ, ಶರೀರಕ್ಕೆ ಬೇಕಾದ ವಿಶ್ರಾಂತಿಗೆ ಬೇಕಾದ ಕಾಲೊತ್ತುವಿಕೆ ಮೊದಲಾದ ಕ್ರಿಯೆಗಳಲ್ಲಿ ಮತ್ತು ಗಾಳಿ ಬೀಸುವುದೇ ಮೊದಲಾದ, ನೀರು ತಂದುಕೊಡುವುದೇ ಮೊದಲಾದ ಕ್ರಿಯೆಗಳ ಮೂಲಕ ನಿರಂತರ ಒಂದು ಕ್ಷಣವೂ ಮಧ್ಯದಲ್ಲಿ ಅವಕಾಶ ತೆಗೆದುಕೊಳ್ಳದೆ, ಅಂದರೆ ತನಗೇನೋ ಬೇಕಿದೆ, ಒಂದು ಹೊತ್ತು ಹೊರಗೆ ಹೋಗಿ ಬರ್ತೇನೆ ಅಂತ ಯೋಚಿಸದೆ ನಿರಂತರ ಸೇವೆಯಲ್ಲಿ ತೊಡಗಿದ. ಪರಿಚಚಾರ ದಿತಿಂ ಪರಿಚಚಾರ. ದಿತಿಗೆ ಆಶ್ಚರ್ಯದ ಜೊತೆಗೆ ಸಂತೋಷವೂ ಆಯಿತು. 1000 ವರ್ಷ ಇನ್ನೇನು ಕಳೀತಾ ಇದೆ. ದಿತಿ ಪರಮ ಸಂಪ್ರೀತ, ದಿತಿ ತುಂಬ ಸಂಪ್ರೀತಳಾದ್ಲು. ಸಹಸ್ರಾಕ್ಷನನ್ನು ಕುರಿತು, ಶಕ್ರನನ್ನು, ಇಂದ್ರನನ್ನು ಕುರಿತು ಹೀಗೆಂದಳು. ಯಾಚಿತೇನ ಸುರಶ್ರೇಷ್ಠ ಪಿತ್ರ ತಮ ಮಹಾತ್ಮನ ವರೋ ವರ್ಷ ಸಹಸ್ರಾಂತೆ ಮಮ ದತ್ತಸುತಂ ಪ್ರತಿ ತಪಶ್ಚರಂತ್ಯಾ ವರ್ಷಾಣಿ ದಶ ವೀರ್ಯವತಾಂವರ ಅವಶಿಷ್ಟಾನಿ ಭದ್ರಂತೆ ಭ್ರಾತರಂ ದ್ರಕ್ಷಸೇ ತಥಾ. ಇನ್ನು 1000 ವರುಷಗಳಲ್ಲಿ 10 ವರ್ಷ ಬಾಕಿ ಇದೆ. ನನ್ನ ಯಜಮಾನನಾದಂತಹ ಕಶ್ಯಪನಲ್ಲಿ ಕೇಳಿಕೊಂಡದ್ದು ನಾನು, ನನಗೊಬ್ಬ ಒಳ್ಳೆಯ ಮಗ ಬೇಕು, ಸಮರ್ಥನಾದ ಮಗ ಬೇಕು. ಆ ಮಗನನ್ನು ನಾನು ಪಡೆದು ನಿಜವಾಗಿ, ಅಂದರೆ ತಾಯಿ ಅಂದರೆ
ಕಣ್ಣೆದುರುಗಡೆನೇ ಪ್ರಾಣ ಕಳೆದುಕೊಳ್ಳದೆ ವೀರ್ಯವಂತನಾಗಿ ನೆಲೆಸಿರುವಂತಹ ಮಗನನ್ನು ನಾನು ಬೇಕು ಅಂತ ಬಯಸಿ ಕೇಳಿದ್ದಕ್ಕೆ ನಿನಗೊಬ್ಬ ಸಹೋದರನನ್ನು ಭಗವಂತ ಕಶ್ಯಪನ ಮೂಲಕ ನನಗೆ ಒದಗಿಸಿದ್ದಾನೆ ಅಂತ ಹೀಗೆ ದ್ರಕ್ಷಸೆ ನೀನು ನೋಡಲಿಕ್ಕಿದ್ದು ಸ್ವಲ್ಪ ದಿವಸದಲ್ಲೇ ತಮಹಂ ತ್ವತ್ಕೃತೆ ಪುತ್ರಂ ಸಮಾಧಾಸ್ಯೇ ಜಯೋತ್ಸುಕಂ. ಆದರೆ ನಾನದನ್ನು ಪಡೆದದ್ದು ನಿನ್ನ ಮೇಲೆ ಗೆಲುವನ್ನು ಸಾಧಿಸುವ ಮಗನನ್ನಾಗಿ ನಾನು ಪಡೆಯಬೇಕು ಅಂತ ಬಯಸಿದ್ದೆ. 3 ಲೋಕಗಳನ್ನು ಗೆದ್ದು ಆತನೇ ಯಾಜಮಾನ್ಯವನ್ನು ವಹಿಸಬೇಕು ಅಂತ ಯೋಚಿಸಿದ್ದೆ. ಆದರೆ ನಿನ್ನ ಈ ಇಷ್ಟು ನಿಷ್ಠವಾದ, ಎಲ್ಲೂ ದೋಷವಿಲ್ಲದ, ಕುಹಕವಿಲ್ಲದ ಪರಿಚರ್ಯೆಯನ್ನು ಕಂಡು ಒಟ್ಟಿಗೆ ನೀವಿಬ್ಬರೂ ಸೇರಿ ನಿನ್ನನ್ನು ಗೆಲ್ಲಬೇಕು ಅಂತ ಬಯಸಿ ನಾನು ಮಗನನ್ನು ಪಡೆಯುವ ಆಲೋಚನೆಯಲ್ಲಿದ್ದೆ. ಆದರೆ ನಿನ್ನ ಈ ಪರಿಚರಣೆ ನನಗೆ ಸಂತೋಷ ಆಗಿದೆ. ಸಹ ತ್ವಂ ಭೋಕ್ಷಸೆ, ನೀನು ಅವನ ಜೊತೆಗೇ ದೇಶವನ್ನು, ಜಗತ್ತನ್ನು ಆಳುವುದಕ್ಕೆ ವಿಜ್ವರ. ಆದರೆ ನಿಮ್ಮಲ್ಲಿ ಯಾವತ್ತೂ ಕೂಡ ನನ್ನ ಈ ಉದ್ದೇಶದ ಹಿನ್ನೆಲೆಯನ್ನಿಟ್ಟುಕೊಂಡು ಅವನ ಮೇಲೆ ಹಠವನ್ನು ಸಾಧಿಸಬೇಡ ಅಂತ ಹೀಗೆ ಹೇಳಿದಾಗ, ಶಕ್ರಂ ಪ್ರಾಪ್ತೆ ಮಧ್ಯಂ ದಿವಾಕರೇ ನಿದ್ರಯಾಪಹೃತಾ ದೇವಿ ಪಾದೋ ಕೃತ್ವಾರ್ಥ ಶೀಶತಃ. ಆಯಿತು ಅಂತ ಶಕ್ರ ಏನೂ ಮಾತನಾಡದೆ ಬಹಳ ಸ್ವಸ್ಥನಾಗಿಯೇ ಆ ಕಾಲವನ್ನು ನಿರ್ವಹಿಸಿಕೊಂಡ. ಆದರೆ ಮಧ್ಯದಲ್ಲಿ ಒಂದು ವ್ರತ ಕೆಡಬಹುದಾದ ರೀತಿಯ ಒಂದು ಘಟನೆ ನಡೆಯಿತು. ನಿದ್ರೆಯಲ್ಲಿ ಮಲಗಿದವಳು ಹೊರಳುತ್ತಾ ತಲೆ ಇದ್ದಲ್ಲಿಗೆ ಕಾಲು ಹಾಕಿ, ಕಾಲು ಇದ್ದಲ್ಲಿಗೆ ತಲೆ ಹಾಕಿ ಮಲಗಿದ್ಲು. ಎಚ್ಚರ ತಪ್ಪಿದ್ಲು. ಇದೇ ಕಾಲವನ್ನು ಗಮನಿಸಿ ಅತ್ಯಂತ ವ್ರತನಿಷ್ಠಳಾದವಳು ಅಶುಚಿಯಾದಳು ಅನ್ನುವ ಕಾರಣಕ್ಕಾಗಿ ಅವಳ ಪಾದದಿಂದಲೇ ಕೃತಮೂರ್ಧಜಾಂ, ಕಾಲಿಡಬೇಕಾದ ಜಾಗದಲ್ಲಿ ತಲೆಯನ್ನಿಟ್ಟು ತಲೆ ಇಡಬೇಕಾದ ಜಾಗದಲ್ಲಿ ಕಾಲನ್ನಿಟ್ಟದ್ರಿಂದ ಆ ತಲೆಗೆ ಸ್ಪರ್ಶವಾದ ಕಾಲಿನ ಧೂಳು ಮೈಲಿಗೆಯನ್ನುಂಟು ಮಾಡಿ ಅವಳನ್ನು ಅಶುಚಿಯನ್ನಾಗಿಸಿತು. ಹೀಗೆ ಅಶುಚಿಯಾದೊಡನೆ ಶಿರಸ್ಥಾನೆ ಕೃತೌ ಪಾದೌ ಜಹಾಸ ಚಮಮೋದಚ. ಇಂದ್ರನಿಗೆ ಇದೊಂದು ಬಿರುಕು ಕಾಣಿಸಿತು, ವ್ರತದಲ್ಲಿ ದೋಷ ಕಾಣಿಸಿತು. ತಕ್ಷಣೇ ಅಲ್ಲಿಯ ತನಕ ಹೊರಗಿನಿಂದ ಸೇವೆ ಮಾಡ್ತಾ ಇದ್ದವ ಅವಳ ದೇಹವನ್ನು ಪ್ರವೇಶಿಸಿ ಗರ್ಭವನ್ನು ನೋಡ್ತಾನೆ. ತುಂಬ ಚೆನ್ನಾಗಿ ಬೆಳೆದು ನಿಂತಿದೆ. ಅದನ್ನು ಸಪ್ತದಾ ಬಿಭೇದ ಪರಮಾತ್ಮವಾನ್, ಪರಮಾತ್ಮನ ಸಂಕಲ್ಪವನ್ನು ಮನಸ್ಸಿನಲ್ಲಿ ಆಲೋಚಿಸಿ ಅದನ್ನು 7 ಆಗಿ ತನ್ನ ವಜ್ರಾಯುಧದಿಂದ ಭಾಗಗೊಳಿಸಿದ. ಹೀಗೆ ಬೀಸಿ ಭಾಗವಾದೊಡನೆ ತಕ್ಷಣ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿದ್ವು. ರುರೋಧ ಸುಸ್ವರಂ ರಾಮ ತಥೋದಿತಿರಬುಧ್ಯತ. ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿತು ಮಕ್ಕಳು. ಯಾರದು ಅಳ್ತಾ ಇರೋದು ಅಂತ ನಿದ್ದೆ ಹೋದವಳಿಗೆ ಎಚ್ಚರ ಆಯಿತು. ನಹಂತವ್ಯ ಇತ್ಯೇವಂ ದಿತಿರಬ್ರವೀತ್ ನಿಷ್ಪಪಾತ ತತಃ ಶಕ್ರೋ ಮಾತುರ್ವಚನ ಗೌರವಾತ್. ಕೊಲ್ಲುಬೇಡ ಅಂತ ಅತ್ಯಂತ ದೈನ್ಯದಿಂದ ಕೇಳಿಕೊಂಡೊಡನೆ ಶಕ್ರ ಅಲ್ಲಿಂದ ಹೊರಕ್ಕೆ ಬಂದು ಅಮ್ಮನೆದುರುಗಡೆ ನಿಂತ. ಮಾತುರ್ವಚನ ಗೌರವಾತ್ ಪ್ರಾಂಜಲಿರು ವಜ್ರಸಹಿತೋ ದಿತಿಂ ಶಕ್ರೋಭ್ಯಭಾಷತ ಅಶುಚಿರ್ದೇವಿ ಸುಪ್ತಾಸಿ ಪಾದಯೋ ಕೃತಮೂರ್ಧಜ ತದಂತರಮಹಂ ಲಬ್ಧ್ವಾ ಶಕ್ರಹಂತಾರಮಾಹವೆ ಅಭಿದಂ ಸಪ್ತತಾ ದೇವಿ ತನ್ಮೇ ತ್ವಂ ಕ್ಷಂತುಮರ್ಹಸಿ. ಆ ಕಡೆಯಿಂದ ಒಳಗಿನಿಂದ ಅಳುತ್ತಾ ಇದ್ದವುಗಳಿಗೆ ಮಾರುತಃ ಅಂತ ಅವರು ಸಮಾಧಾನ ಮಾಡಿ ಹೊರಕ್ಕೆ ಬಂದ. ಅದರಿಂದ ಅವುಗಳಿಗೆ ಮಾರುತಃ, ಮರುತ್ ಅನ್ನುವ ಹೆಸರು ಬಂತು. ನೀನು ಅಶುಚಿಯಾಗಿ ಮಲಗಿದಿ ಅನ್ನುವ ಕಾರಣಕ್ಕಾಗಿ ಶಕ್ರನನ್ನು ಕೊಲ್ಲುವಂತಹ ಮಗನನ್ನು ಬೇಕು ಅಂತ ಬಯಸಿದ್ದ ಕಾರಣ ಅವನನ್ನು ನಾಶಪಡಿಸುವುದಕ್ಕಾಗಿ ನಾನು ಒಳಕ್ಕೆ ಹೋದೆ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ತಾಯಿ. ನನ್ನ ಉದ್ದೇಶ ಲೋಕಕ್ಕೆ ಹಿತಕಾರಿಯಾದ ಮಕ್ಕಳು ಬರಬೇಕು ಹೊರತು ಲೋಕಕ್ಕೆ ಅಹಿತವನ್ನೊಡ್ಡುವಂಥವರು ಬೇಡ ಅನ್ನುವ ದೃಷ್ಟಿಯಿಂದ ನಾನು ಗರ್ಭವನ್ನು ಸೀಳಿದೆ. ಆದರೆ ಈ ವಿಷಯವನ್ನು ಕೇಳಿ ಅತ್ಯಂತ ದುಃಖಿತಳಾದ್ಲು. ಒಳಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಸಹಸ್ರಾಕ್ಷಂ ದುರಾದರ್ಶಂ ವಾಕ್ಯಂ ಸಾ ಅನುನಯಾಬ್ರವೀತ್ ಮಮಾಪರಾಧಾತ್ ಗರ್ಭೋಯಂ ಸಪ್ತಧಾ ವಿಫಲೀಕೃತಃ ನಾಪರಾಧೋಸ್ತಿ ದೇವೇಶ ತವಾತ್ರ ಬಲಸೂದನ. ಓ ಇಂದ್ರ, ಇದು ನಿನ್ನ ತಪ್ಪಲ್ಲ, ನನ್ನದೇ ತಪ್ಪು. ನನ್ನ ಬಯಕೆಯಲ್ಲಿಯೇ ದೋಷ ಇತ್ತು. ಅದೇ ರೀತಿ ವ್ರತದಲ್ಲೂ ನಾನು ಕೆಟ್ಟೆ. ಹೀಗಾಗಿ ಇದು ನನ್ನ ತಪ್ಪು ಹೊರತು ನಿನ್ನ ತಪ್ಪು ಅಂತ ನೀನು ಕ್ಷಮೆಯನ್ನು ಕೇಳಬೇಕಾದ ಅಗತ್ಯ ಇಲ್ಲ ಅಂತ ಸ್ವತಃ ತಾಯಿ
ದಿತಿ ಇಂದ್ರನನ್ನು ಕ್ಷಮಿಸಿ, ಪ್ರಿಯಂತು ಕರ್ತುಮಿಚ್ಛಾಮಿ ಮಮ ಗರ್ಭ ವಿಪರ್ಯಯೇ ಮರುತಾಂ ಸಪ್ತ ಸಪ್ತಾನಾಂ ಸ್ಥಾನಪಾಲ ಭವಂತು ಮೇ. ನನ್ನ ಹೊಟ್ಟೆಯಲ್ಲಿರುವ ಈ 7 ಜನ ಒಳಗಿನಿಂದ 7 ವಿಭಾಗಗೊಂಡದ್ದು, ಮತ್ತೆ ಒಂದೊಂದು ಭಾಗವು ಕೂಡ 7 ವಿಭಾಗಗೊಂಡು ಸ್ಥಾನಪಾಲಾಹ ಭವಂತು ಮೇ, ಆಯಾ ದೇಹದ ಪ್ರಾಣವನ್ನು ನಿಯಂತ್ರಿಸುವ ಸ್ಥಾನಪಾಲರಾಗಿ ನಿಂತುಕೊಳ್ಳಲಿ. ವಾತಸ್ಕಂಧ ಇಮೇ ಸಪ್ತ ಚರಂತು ದಿವ್ಯಪುತ್ರಕ ಮಾರುತ ಇತಿ ವಿಖ್ಯಾತ ದಿವ್ಯರೂಪ ಮಮಾತ್ಮಜ. ಗಾಳಿಯನ್ನು ಬಗೆ ಬಗೆಯಲ್ಲಿರುವ ಗಾಳಿಗಳಿವೆ, ಅದೆಲ್ಲವನ್ನು ನಿರ್ವಹಿಸುವ ಶಕ್ತಿಯಾಗಿ 3 ಲೋಕಗಳನ್ನು ವ್ಯಾಪಿಸಿಕೊಳ್ಳಲಿ. ಮಾರುತ ಅನ್ನುವ ಹೆಸರಿನಿಂದ, ಮಾರುತಾಹ ಅನ್ನುವ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧಿ ಪಡೆಯಲಿ. ಬ್ರಹ್ಮಲೋಕಂ ಚರತ್ವೇಕಃ ಇಂದ್ರಲೋಕಂ ತಥಾಪರಃ ದಿವಿವಾಯುರಿತಿ ಸ್ಖ್ಯಾತಃ ತೃತೀಯೋಪಿ ಮಹಾಯಶಾಃ ಚತ್ವಾರಸ್ಸು ಸುರಶ್ರೇಷ್ಠ ದಿಶೋ ವೈ ತವ ಶಾಸನಾತ್ ಸಂಚರಿಷ್ಯಂತಿ ಭದ್ರಂತೆ ದೇವಭೂತಾ ಮಮಾತ್ಮಜಾಃ ತ್ವತ್ಕೃತೇನೈವ ನಾಮ್ನಾ ಚ ಮಾರುತ ಇತಿ ವಿಶ್ರುತಾಃ. ಒಬ್ಬ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಒಬ್ಬ ಇಂದ್ರಲೋಕದಲ್ಲಿರ್ತಾನೆ, ಆಕಾಶದಲ್ಲೇ ಗಾಳಿಯಾಗಿ 3ನೆಯ ವ್ಯಕ್ತಿ ನೆಲೆಸ್ತಾನೆ, 4ನೆಯವನು ನಾವು ಈಗ ನಿಂತಿರುವ ಎಲ್ಲ ದಿಕ್ಕುಗಳನ್ನು ವ್ಯಾಪಿಸಿಕೊಳ್ಳುವುದಷ್ಟೇ ಅಲ್ಲದೆ ಅಂತರಿಕ್ಷದಲ್ಲಿ ನೆಲೆಸಿದ ನಂತರ ಭೂಮಿಯ ತನಕನು ವ್ಯಾಪಿಸಿದ ಅವಕಾಶದ ಜಾಗದಲ್ಲಿ ಈ ಗಾಳಿ ಓಡಾಡುತ್ತಾ ಎಲ್ಲರೂ ಕೂಡ ಒಳ್ಳೆಯ ಕೆಲಸದಲ್ಲಿ ತೊಡಗಿದ್ದಾರೆ. ಅದರಿಂದಾಗಿ ದೇವಭೂತಾಹ ಮಮಾತ್ಮಜಾಹ, ನನ್ನ ಮಕ್ಕಳು ದೇವತೆಗಳ ಜೊತೆಗೇನೆ ಬದುಕುವವರು. ತ್ವತ್ಕೃತೇನೈವ ನಾಮ್ನ, ನೀನೇ ಮಾಡಿದ್ದ ನಿಯಮದ ಪ್ರಕಾರ, ಅಂದರೆ ನೀನು ಕೊಟ್ಟ ಏಟಿಗೆ 7 ವಿಭಾಗಗೊಂಡು ಅತ್ತಾಗ ನೀನು ಮಾರುತಃ ಅಂತ ಕೇಳಿದ್ರಿಂದಾಗ ಅವರಿಗೆ ಮಾರುತಾಹ ಅಂತಲೇ ಹೆಸರು ಬರಲಿ. ತಸ್ಯಾಸ್ತದ್ವಚನಂ ಶ್ರುತ್ವಾ ಸಹಸ್ರಾಕ್ಷ ಪುರಂದರಃ ಉವಾಚ ಪ್ರಾಂಜಲಿರ್ವಾಕ್ಯಂ ದಿತಿಂಬಲನಿಸೂದನಃ. ತಾಯಿಯನ್ನು ಇಷ್ಟು ಸಮಾಧಾನವಾಗಿ ಕೋಪ ಮಾಡಿಕೊಳ್ಳದೆ ಕ್ಷಮಿಸಿದ್ದನ್ನು ನೋಡಿ ಕೇಳಿಕೊಂಡ. ಸರ್ವಮೇತದ್ಯಥೋಕ್ತಂತೆ ಭವಿಷ್ಯತಿ ನ ಸಂಶಯ ವಿಚರಿಷ್ಯಂತಿ ಭದ್ರಂತೆ ದೇವರೂಪಾಸ್ತವಾತ್ಮಜಾಃ. ತಾಯಿ ಖಂಡಿತವಾಗಿ ಅವರು ದೇವತೆಗಳಾಗಿಯೇ ಮತ್ತೆ ಒಬ್ಬೊಬ್ಬರಲ್ಲೂ 7 ವಿಭಾಗಗೊಂಡು 49 ಮರುತ್ತುಗಳು ಅನ್ನುವ ಪ್ರಸಿದ್ಧಿಯಲ್ಲಿ ನಿಂತುಕೊಳ್ತಾರೆ. ಏವಂ ತೌ ನಿಶ್ಚಯಂ ಕೃತ್ವಾ ಮಾತಾ ಪುತ್ರೌ ತಪೋವನೆ ಜಗ್ಮತು ಸ್ತ್ರಿದಿವಂ ರಾಮ ಕೃತಾರ್ಥಾವಿತಿ ನ ಶ್ರುತಂ. ಹಿಂದೆ ಕುಶಪ್ಲವನ ಅನ್ನುವ ಜಾಗವನ್ನು ಹೇಳಿ ಆ ಜಾಗದಲ್ಲಿ ವ್ರತದಲ್ಲಿ ತೊಡಗಿದ್ದಂತಹ ದಿತಿಯ ಕಥೆಯನ್ನು ನಾನು ಹೇಳಲಿಕ್ಕೋಸ್ಕರ ಇಷ್ಟು ಭಾಗ ಹೇಳಿದೆ. ಅದೇ ಜಾಗ ದಿತಿಂ ಯತ್ರ ತಪಸ್ಸಿದ್ಧಾಂ ಏವಂ ಪರಿಚಚಾರ ಸಹ, ಎಲ್ಲಿ ಸಹಸ್ರಾಕ್ಷನಾದಂತಹ ಇಂದ್ರ ಸಿದ್ಧಿಯನ್ನು ಪಡೆದು ಒಳ್ಳೆಯ ಮಕ್ಕಳನ್ನು ಹಡೆದಳು, ಆ ಜಾಗವೇ ಈಗ ನೀನು ನಿಂತು ನೋಡ್ತಾ ಇರುವಂತಹ ಈ ಜನಪದ ಯಾವುದು ಅಂತ ಕೇಳಿದ್ಯಲ್ವಾ, ಆ ಜನಪದ ಹಿಂದೆ ದಿತಿ ತಪಸ್ಸು ಮಾಡಿದ, ಇಂದ್ರ ಆಕೆಯ ಸೇವೆ ಮಾಡಿದ ಜಾಗ. ಇಲ್ಲಿಂದ ಅವರಿಬ್ಬರೂ ಕೂಡ ಆಮೇಲೆ ಕೃತಾರ್ಥವು ಜಗ್ಮತು ಸ್ತ್ರಿದಿವಂ, 3 ಲೋಕಗಳನ್ನು ನಿಯಮಿಸುವ ಶಕ್ತಿಯಾದಂತಹ ಇಂದ್ರ ಅಲ್ಲಿಂದ ಹೊರಟು ಸ್ವರ್ಗಕ್ಕೆ ತೆರಳಿದ. ಇಲ್ಲೇ ಇಕ್ಷ್ವಾಕೋಸ್ತು ನರವ್ಯಾಘ್ರಃ ಪುತ್ರಃ ಪರಮಧಾರ್ಮಿಕಃ ಅಲಂಬುಸಾಯಾಮುತ್ಪನ್ನಃ ವಿಶಾಲ ಇತಿ ನ ಶ್ರುತಃ. ಇಕ್ಷ್ವಾಕು ಅನ್ನುವ ರಾಜನನ್ನು ನಾವು ಕೇಳಿದ್ದೇವೆ, ನಿಮ್ಮ ವಂಶದ ಪೂರ್ವಜರು. ಅದೇ ವಂಶದಲ್ಲಿ ಅತ್ಯಂತ ಪರಮಧಾರ್ಮಿಕನಾದ ಅಲಂಬುಸ ಅನ್ನುವಂತಹ ಒಬ್ಬಳ ಅಪ್ಸರ ಸ್ತ್ರೀಯ ಗರ್ಭದಲ್ಲಿ ವಿಶಾಲ ಅನ್ನುವಂತಹ ರಾಜನೊಬ್ಬ ಹುಟ್ಟಿದ. ಈ ರಾಜನ ವಂಶ ಇಕ್ಷ್ವಾಕುವಿನಿಂದ ಒಂದು ಕಡೆಯಿಂದ ದಶರಥ, ದಿಲೀಪ, ಅಜ ಮೊದಲಾದವರು ಹುಟ್ಟಿದರೆ, ಈ ಹಿಂದೆ ಬಂದ ಈ ಎಲ್ಲ ಭಗೀರಥನೆ ಮೊದಲಾದವರೆಲ್ಲರೂ ಬಂದದ್ದನ್ನು ಗಮನಿಸಿದರೆ, ಇನ್ನೊಂದು ಕಡೆಯಿಂದ ಅಲಂಬುಸೆಗೆ ಮಗನಾಗಿ ಹುಟ್ಟಿದವ ವಿಶಾಲ. ಈ ವಿಶಾಲನ ಮನೆಯಲ್ಲಿ ಬಂದವ ಒಬ್ಬ ಹೇಮಚಂದ್ರ, ಹೇಮಚಂದ್ರನ ಮಗ ಸುಚಂದ್ರ, ಸುಚಂದ್ರನ ಮಗ ಧೂಮ್ರಾಕ್ಷ, ಧೂಮ್ರಾಕ್ಷನ ಮಗ ಸೃಂಜಯ, ಸೃಂಜಯನ ಮಗ ಸಹದೇವ, ಸಹದೇವನ ಮಗ ಕುಶಾಶ್ವ, ಕುಶಾಶ್ವನ ಮಗ ಸೋಮದತ್ತ, ಸೋಮದತ್ತನ ಮಗ ಕಾಕುತ್ಸ್ಥ. ಕಕುತ್ಸ್ಥ ಆದ್ದರಿಂದಾಗಿ ಅವನನ್ನು ಕಾಕುತ್ಸ್ಥ ಅಂತ ಕರೆದ್ರು, ಅಂದರೆ ಹಿಂದೆ ಬಂದವನು. ಇಲ್ಲಿ ರಾಮನಿಗೆ ಆ ಹೆಸರು ಬಂದದ್ದು, ಕಾಕುತ್ಸ್ಥ ಅಂತ ಇಲ್ಲಿ ಬಂದವನನ್ನು ಕರೀಲಿಲ್ಲ, ಅವನ ಸಂಬೋಧನೆಯಾಗಿ ಕರೀತಾ ಸೋಮದತ್ಯಸ್ಯ ಪುತ್ರಸ್ತು, ಅವನ ಹೆಸರು ಕಕುತ್ಸ್ಥ ಅಂತ, ರಾಮನಿಗೆ ಕಾಕುತ್ಸ್ಥ ಅಂತ ಹೆಸರು ಬಂತು. ಯಾಕೆಂದರೆ ರಜಿ ಅಂತ ಅವನ ಹೆಸರು. ಆದರೆ ಇದೇ ರಜಿ ಇಂದ್ರನನ್ನು ದೇವತೆಗಳ ಪರವಾಗಿ ನಾನು ಹೋರಾಡ್ತೇನೆ ಅಂತ ಹೇಳಿ
ಅವನನ್ನೇ ವೃಷಭವನ್ನಾಗಿಸಿ ಅವನ ಕುತ್ತಿಗೆಯಲ್ಲಿ ಕೂತು ಹೋರಾಡಿದ ಆದ್ದರಿಂದಾಗಿ ಅವನಿಗೆ ಕಕುತ್ಸ್ಥ ಅಂತ ಹೆಸರು ಬಂತು. ಅವನ ಮಗ ಸಂಪ್ರತ್ಯೇಷ ಸುಮತಿಹಿ. ಸುಮತಿ ಅನ್ನುವ ಹೆಸರಿನ ರಾಜನೊಬ್ಬ ಈಗ ಇಲ್ಲಿ ವಾಸವಾಗಿದ್ದಾನೆ. ಇಕ್ಷ್ವಾಕುವಿನ ಪ್ರಸಾದದಿಂದಾಗಿ ವೈಶಾಲಿ ಅನ್ನುವ ಈ ನಗರಿಯನ್ನು ಕಟ್ಟಿಕೊಂಡು ಇಲ್ಲಿರುವ ಹಿಂದಿನ ಎಲ್ಲ ರಾಜರು ಕೂಡ, ಯಾಕೆಂದರೆ ಅವನು ಕೇಳಿದ್ದ ಹಾಗೆ ಇಲ್ಲಿಯ ರಾಜರ ಇತಿಹಾಸ ಏನು, ಈ ನಗರಕ್ಕೆ ವಿಶಾಲ ಅನ್ನುವ ಹೆಸರು ಬರಲಿಕ್ಕೆ ಏನು ಕಾರಣ, ಏನೇನು ನಡೆಯಿತು. ದೀರ್ಘಾಯುಷಃ, ದೀರ್ಘಕಾಲ ಬಾಳಿದವರು, ಮಹಾತ್ಮಾನಃ, ದೊಡ್ಡ ಮನಸ್ಸಿನವರು, ವೀರ್ಯವಂತಹ, ಹಿಡಿದ ಕೆಲಸವನ್ನು ಮುಗಿಸುವವರು, ಸುಧಾರ್ಮಿಕಾ, ಯಾವುದೇ ಚಟುವಟಿಕೆಯನ್ನು ನಡೆಸುವಾಗಲೂ ಧರ್ಮದ ಚೌಕಟ್ಟಿನಲ್ಲೇ ನಡೆಸುವವರು. ಇಹಾದ್ಯ ರಜನೀಂ ನಾಮ ಸುಖಂ ವತ್ಸ್ಯಾಮಹೇ ವಯಂ. ಇವತ್ತು ರಾತ್ರಿಯನ್ನು ಇದೇ ಜಾಹ್ನವಿಯ ದಂಡೆಯಲ್ಲಿ ಕಾಲವನ್ನು ಕಳೆಯೋಣ. ಬೆಳಗ್ಗೆ ಎದ್ದು ಇಲ್ಲಿಂದ ಜನಕನ ಊರಿನ ಕಡೆಗೆ ನಾವು ಹೊರಡೋಣ. ಸುಮತಿಸ್ತು ಮಹಾತೇಜ ವಿಶ್ವಾಮಿತ್ರ ಮುಪಾಗಮತ್. ಓಡಿ ಬಂದ. ವಿಶ್ವಾಮಿತ್ರರು ರಾಮಲಕ್ಷ್ಮಣರ ಜೊತೆಗೆ ಬಂದಿದ್ದಾರೆ ಅನ್ನುವ ಸಂಗತಿಯನ್ನು ತಿಳಿದುಕೊಡನೆ 2 ಕೈಗಳನ್ನು ಮುಗಿದುಕೊಂಡು ಕುಶಲಂ ಪೃಷ್ಟ್ವ, ಕ್ಷೇಮ ತಾನೇ, ಇಷ್ಟು ದೂರ ನಡೆದು ಬರುವ ಕಾರಣವೇನಿತ್ತು ಅಂತ ಇಡೀ ಎಲ್ಲ ವಿಷಯಗಳನ್ನು ವಿಶ್ವಾಮಿತ್ರರಲ್ಲಿ ಕೇಳಿಕೊಂಡ. ಧನ್ಯೋಸ್ಮಿ ಅನುಗೃಹೀತೋಸ್ಮಿ ಯಸ್ಯ ಮೇ ವಿಷಯಂ ಮುನಿ ಸಂಪ್ರಾಪ್ತೋ ದರ್ಶನಂ ಚೈವ ನಾಸ್ತಿ ಧನ್ಯತರೋ ಮಯ. ನೀವು ಬಂದದ್ದರಿಂದ ನಾನು ಧನ್ಯನಾದೆ. ಹಾಗಾಗಿ ನಾವು ಧನ್ಯ ಅಂತ ಹೇಳ್ಕೊಳ್ಳೋದು ನಾವು ಏನಾದರೂ ಒಂದು ಮಾಡಿದ ಕೆಲಸ ಅದು ಪೂರ್ಣ ಆಯಿತು, ನನಗೆ ಇವತ್ತು ಧನ್ಯ ಆದೆ ಅಂತಂದರೆ ಒಬ್ಬ ಒಳ್ಳೆಯ ಅತಿಥಿಯನ್ನು ನಾವು ಮನೆಗೆ ಕರ್ಕೊಂಡು ಬಂದ ಹಾಗಾಯಿತು. ಚೆನ್ನಾಗಿ ಶಾಸ್ತ್ರವನ್ನು ವೇದವನ್ನು ತಿಳಿದ, ಅಧ್ಯಯನವನ್ನು ನಡೆಸಿದ, ಸಾಮಾಜಿಕವಾಗಿ ಒಳ್ಳೆಯ ಚಟುವಟಿಕೆಯನ್ನು ಮಾಡಿದ, ಅಥವಾ ಸಂಪತ್ತನ್ನು ಸರಿಯಾಗಿ ವಿನಿಯೋಗಿಸುವ, ಅಥವಾ ಜನರ ಅಳಲನ್ನು ಚೆನ್ನಾಗಿ ಕೇಳಿಸಿಕೊಂಡು ಅದಕ್ಕೆ ಪರಿಹಾರ ಒದಗಿಸುವ ಯಾವುದೇ ದೊಡ್ಡ ವ್ಯಕ್ತಿಯಾದರೂ ಒಬ್ಬ ರಾಜನಾಗಿಯೋ ಸಾಮಾಜಿಕ ಕಾರ್ಯಕರ್ತನಾಗಿಯೋ ಅಥವಾ ಸೇವಕನಾಗಿಯೋ ಯಾವುದೋ ಒಂದು ದೃಷ್ಟಿಯಿಂದ ಒಬ್ಬ ಅತಿಥಿಯಾಗಿ ಬಂದರೆ ಅದು ನಮ್ಮ ಮನೆ ಧನ್ಯ ಅಂತ ಅನ್ನಿಸಿಕೊಳ್ಳುತ್ತೆ. ಅನುಗೃಹೀತೋಸ್ಮಿ, ನಿಮ್ಮಂತಹ ದೊಡ್ಡವರು ಬಂದಿದ್ದಾರೆ, ಅದರಿಂದಾಗಿ ನಾನು ಅನುಗ್ರಹವನ್ನು ಪಡೆದಂತಾಯಿತು. ಸಂಪ್ರಾಪ್ತೋ ದರ್ಶನಂ ಚೈವ ನಾಸ್ತಿ ಧನ್ಯತರೋ ಮಯ. ಅದರಿಂದಾಗಿ ನಾನು ನನ್ನ ಆತಿಥ್ಯವನ್ನು ನೀವು ಒಪ್ಪಿಕೊಂಡು ಇಲ್ಲಿ ತನಕ ಬಂದು ನಿಮ್ಮ ದರ್ಶನವನ್ನು ನೀಡಿದ್ರಿ ಅನ್ನುವುದೇ ನನ್ನ ಬದುಕಿನಲ್ಲಿ ಒದಗಿ ಬಂದ ಅತ್ಯಂತ ಸುಂದರವಾದ ಕ್ಷಣ ಇದು. ಇದನ್ನು ನಾನು ಮರಳಿಕ್ಕೆ ಸಾಧ್ಯ ಇಲ್ಲ ಅಂತ ಬಹಳ ಪ್ರೀತಿಯಿಂದ ಅವರನ್ನು ಬರಮಾಡಿಕೊಂಡು ಅರಮನೆಗೆ ಕರೆದೊಯ್ದ. ಅಲ್ಲಿಗೆ 47ನೆಯ ಸರ್ಗ ಬಾಲಕಾಂಡದಲ್ಲಿ ಮುಕ್ತಾಯವಾಗುತ್ತೆ. 48ನೆಯ ಸರ್ಗದಲ್ಲಿ ಅವರಿಬ್ಬರ ಭೇಟಿ, ಮಾತುಕತೆ ಇತ್ಯಾದಿಗಳನ್ನು ಹೇಳ್ತಾ ಪೃಷ್ಟ್ವಾತ್ ಕುಶಲಂ ತತ್ರ. ಬಂದೊಡನೆ, ಸಾಮಾನ್ಯವಾಗಿ ಭೇಟಿಯಾದೊಡನೆ ಮಾತನಾಡಬೇಕಾದದ್ದು ನಿಮ್ಮ ಸಾಧನೆ ಎಷ್ಟಾಗ್ತಾ ಇದೆ. ಅಂದರೆ ನಾವು ಯಾರನ್ನಾದರೂ ಭೇಟಿಯಾದರೆ ಮೊದಲು ಕೇಳೋದು, ಇವತ್ತು ನಮ್ಮ ಲೌಕಿಕ ವಿಚಾರಗಳ ಚಿಂತನೆಗಳು ಸಹಜ, ಎಲ್ಲರೂ ಹಾಗೆ ಕೇಳ್ತಾರೆ. ಅದರಿಂದಾಗಿ ಹೇಗೆ ಕೇಳಬೇಕು ಅಂತ ನಮಗೆ ಗೊತ್ತಿಲ್ಲ. ನಾವು ಕೇಳುವಾಗ ಮದುವೆ ಆಗದವನಾದರೆ ಮದುವೆ ಆಯಿತಾ, ಮದುವೆ ಆದವನಾದರೆ ಮಕ್ಕಳಾಯ್ತಾ, ಮಕ್ಕಳಾದವರಾದರೆ ಶಾಲೆಗೆ ಹೋಗ್ತಾರಾ, ಯಾವ ಸ್ಕೂಲು, ಅಥವಾ ಶಾಲೆಗೆ ಹೋಗಿ ಓದಿ ಆಗ್ತಾ ಇದೆ ಅಂದರೆ ಅವರಿಗೆ ಉದ್ಯೋಗ ಸಿಕ್ಕಿತಾ, ಉದ್ಯೋಗ ಸಿಕ್ಕಿತು ಅಂತಂದರೆ ಅವ್ರಿಗೆ ಮದುವೆ ಆಯಿತಾ, ಅವ್ರಿಗೆ ಮದುವೆ ಆಯಿತು ಅಂದರೆ ಮಕ್ಕಳಾಯ್ತಾ, ಇಷ್ಟೇ ಪ್ರಶ್ನೆ ನಮ್ಮದು. ಆದರೆ ದೊಡ್ಡವರು ಎಲ್ಲ ಕಡೆಯಲ್ಲಿ ಕೇಳುವಾಗ ಅವರು ಕೇಳುವಂತಹ ಮಾತುಗಳಲ್ಲಿ ಇರುವಂತಹದ್ದು, ನಿಮ್ಮ ಸಾಧನೆಯು ಏನಾಯಿತು, ಹೇಗಾಯಿತು, ಎಷ್ಟಾಯಿತು. ಅಪಿ ಸ್ವಾಧೀನ ಕುಶಲಾಹ ಸಿದ್ಧಿಮಂತಹ. ಕಾಳಿದಾಸ ತನ್ನ ನಾಟಕದಲ್ಲಿ ಈ ಋಷಿಮುನಿಗಳೆಲ್ಲ ದುಷ್ಯಂತನ ಬಳಿಗೆ ಬಂದಾಗ ಅವನು ಕೇಳುವ ಪ್ರಶ್ನೆ, ಅಪಿ ಲೋಕಾನುಗ್ರಹಾಯ ಕುಶಲೀ ಕಾಶ್ಯಪಃ. ಲೋಕವನ್ನು ಚೆನ್ನಾಗಿ ನಡೆಸುವುದಕ್ಕೋಸ್ಕರ, ಅಂದರೆ ಅನುಗ್ರಹವನ್ನು ಚೆನ್ನಾಗಿ ಕೊಟ್ಟು ಸಾಧನೆಯನ್ನು ನಡೆಸಿಕೊಳ್ತಾ ಇದ್ದಾರಷ್ಟೇ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದಾಗ ನಾವು ಕೇಳಬೇಕಾದದ್ದು ಬರೀ ಲೋಕದ ವಿಚಾರಗಳನ್ನಲ್ಲ, ನಿಮ್ಮ ಸಾಧನೆ ಏನಾಯಿತು, ಏನು ಓದಿದ್ರಿ, ಯಾವ ದೊಡ್ಡವರ ಭೇಟಿಯಾಯಿತು, ಏನು ಹೊಸತು ಕಲಿತಿರಿ. ಆದರೆ ನಾವು ಕೇಳೋದು ಉದ್ಯೋಗ ಏನು, ಸಂಬಳ ಎಷ್ಟು, ಮನೆಯಲ್ಲಿ ಬಾಡಿಗೆ ಆಯಿತಾ, ಮಕ್ಕಳಿಗೆ ಶಾಲೆ ಸಿಗ್ತಾ, ಮದುವೆ ಆಯಿತಾ, ಮಕ್ಕಳಾಯಿತಾ, ಇದು ಬಿಟ್ಟು ಅದರ ಆಚೆಗೆ ಒಂದು ಜಗತ್ತಿದೆ ಅನ್ನೋದನ್ನು ಯೋಚನೆಯೇ ಮಾಡಲ್ಲ. ಆದರೆ ಋಷಿಗಳು, ದೊಡ್ಡವರು, ಜ್ಞಾನಿಗಳು, ಹಿರಿಯರು ಯಾರೇ ಭೇಟಿಯಾದಾಗಲೂ ಕೇಳಬೇಕಾದ ಪ್ರಶ್ನೆ ಏನು ಅಂತ ನಮಗೆ ರಾಮಾಯಣ ಹೇಳಿಕೊಡುವಂಥದ್ದು, ಸಾಧನೆ ಹೇಗೆ ನಡೀತಾ ಇದೆ, ಅಧ್ಯಯನ ಹೇಗೆ ನಡೀತಾ ಇದೆ, ಚಟುವಟಿಕೆಗಳು ಸಾಮಾಜಿಕವಾಗಿ ಒಳ್ಳೆಯ ರೀತಿ ಮಾಡುವುದಕ್ಕೆ ಯಾವ ರೀತಿ ಸಮಾಜ ಸ್ಪಂದಿಸ್ತಾ ಇದೆ, ಇದೆಲ್ಲವನ್ನು ಕೇಳಿದ ವಿಶ್ವಾಮಿತ್ರರು ತುಂಬ ಸಂತೋಷಪಟ್ಟರು. ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾನೆ. ಅದರ ಜೊತೆಗೆ ಸುಮತಿಯ ಪ್ರಶ್ನೆ ಇತ್ತು. ಇವರಿಬ್ಬರು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದ್ದಾರೆ, ಗಜ ಸಿಂಹ ಗತೀವೀರವು, ಆನೆಯಂತೆ ಸಿಂಹದಂತೆಯ ನಡಿಗೆಯುಳ್ಳ ದೇವತೆಗಳೇ ಇಳಿದು ಬಂದವರಂತೆ ಕಾಣ್ತಾ ಇರುವಂತಹ ಅರಳುಗಣ್ಣಿನ ಚಂದದ ದೃಷ್ಟಿಯುಳ್ಳವರು,
ಖಡ್ಗವನ್ನು ತೂಣೀರವನ್ನು ಅನಾಯಾಸವಾಗಿ ಹಿಡಿದ್ರೆ ಗೊತ್ತಾಗುತ್ತೆ ಇವರಿಗೆ ತಾಕತ್ತಿದೆ ಅಂತ. ಎಷ್ಟೋ ಸರ್ತಿ ಪೆನ್ ಹಿಡಿಯುವಾಗ ಗೊತ್ತಾಗುತ್ತೆ ಇವನು ಎಷ್ಟು ಬರೆದ ಅಭ್ಯಾಸ ಇದೆ ಅಂತ. ಅಂದರೆ ನಮ್ಮ ಅಭ್ಯಾಸ ಇವತ್ತೆಲ್ಲ ಒತ್ತಿ 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 ಬರೆಯುವುದು ಅನ್ನೋ ಅಭ್ಯಾಸ ಹೊರಟು ಹೋಗ್ತಾ ಇದೆ. ಆದರೆ ಒಬ್ಬನನ್ನು ನಾವು ಅವನು ಪೂಜೆ ಮಾಡುವಾಗ ಗೊತ್ತಾಗುತ್ತೆ, ಗಂಟಾವಣೆಯನ್ನು ಹಿಡ್ಕೊಂಡು ಎರಡನ್ನು ಒಟ್ಟಿಗೆ ತಿರುಗಿಸ್ತಾ ಇದ್ದಾನೋ, ಒಂದರ ಮೇಲೆ ನಿಯಂತ್ರಣ ಇಟ್ಕೊಂಡು ಇನ್ನೊಂದನ್ನು ಮಾತ್ರ ತಿರುಗಿಸ್ಲಿಕ್ಕೆ ಬರುತ್ತೋ ಅಂತ. ಎಲ್ಲ ಅವರವರ ಪ್ರೊಫೆಷನಲ್ಲಲ್ಲಿ ಅವನು ಸ್ಪ್ಯಾನರ್ ಹಿಡಿಯುವಾಗ ಗೊತ್ತಾಗುತ್ತೆ, ಅವನು ಸ್ಟೆಥೋಸ್ಕೋಪ್ ಹಿಡಿದಾಗ ಗೊತ್ತಾಗುತ್ತೆ, ಅವನು ಹಾರೆ ಗುದ್ದಲಿ ಹಿಡ್ಕೊಳ್ಳುವಾಗ ಗೊತ್ತಾಗುತ್ತೆ ಅವನು ಪ್ರೊಫೆಷನಲ್ಲ ಅಲ್ವಾ ಅಂತ. ಇವರ ಕೈಯಲ್ಲಿ ಆಯುಧಗಳು ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಅದನ್ನು ಸುಮತಿ ಬಹಳ ಸಂತೋಷದಿಂದ ಅವರನ್ನು ಹೊಗಳುತ್ತಾ ಅಶ್ವಿ ದೇವತೆಗಳಂತೆ ಜೋಡಿಯಾಗಿ ನೆಲೆಸಿದ್ದಾರೆ. ಒಬ್ಬರಲ್ಲೂ ಅವನು ಏನು ಮಾತಾಡ್ತಾನೋ ಅದಕ್ಕೆ ಸರಿಯಾಗಿ ರಾಮ ಮಾತಾಡ್ತಾನೆ, ರಾಮ ಏನು ಮಾತಾಡ್ತಾನೋ ಅದಕ್ಕೆ ಅನುಗುಣವಾಗಿ ಲಕ್ಷ್ಮಣ ಮಾತಾಡ್ತಾನೆ. ಹೀಗೆ ಅವರೆಲ್ಲ ಭೇಟಿಯಾಗಿ ಎಷ್ಟು ಹೊತ್ತು ಮಾತಾಡಿದರೂ ಒಂದು ಪರಸ್ಪರ ವೈರುಧ್ಯ ಇರುವ ಮಾತುಗಳು ಅವರ ಮಾತಿನಲ್ಲಿ ಇಣುಕಲಿಲ್ಲ. ಇದನ್ನು ಸುಮತಿ ಚೆನ್ನಾಗಿ ಗಮನಿಸಿ ಅವರನ್ನು ಕಾರ್ತಜ್ಞಪೂರ್ವಕವಾಗಿ ಮಾತನಾಡ್ತಾ, ಯಾಕೆ ಇಲ್ಲಿಯ ತನಕ ಹೀಗೆ ನಡೆದು ಬರುವ ಪ್ರಸಂಗ ನಿಮಗೆ ಬಂತು ಅಂತ ಕೇಳ್ತಾನೆ. ಯದೃಚ್ಛಯೈವ ಗಾಂ ಪ್ರಾಪ್ತೌ ಕಿಮರ್ಥಂಚ ನರಶ್ರೇಷ್ಠೌ ಸಂಪ್ರಾಪ್ತೌ ದುರ್ಗಮೇ ಪಥಿ ಕಥಂ ಪದ್ಭ್ಯಾಮಿಹ ಪ್ರಾಪ್ತೌ ಕಿಮರ್ಥಂ ಕಸ್ಯ ವಾ ಮುನೇ ಪರಸ್ಪರಸ್ಯ ಸದೃಶೌ ಪ್ರಮಾಣೇಂಗಿತ ಚೇಷ್ಟಿತೈಹಿ. ಎದುರುಗಡೆಯ ವ್ಯಕ್ತಿಗಳಿಗೆ ಏನು ಬಯಕೆ ಇದ್ದು ನಮ್ಮಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಚೆನ್ನಾಗಿ ತಿಳಿದು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ರು. ಎಲ್ಲರಿಗೂ ಒಂದೇ ರೀತಿಯ ಉತ್ತರವನ್ನು ಕೊಡಲಿಕ್ಕೆ ಆಗುವುದಿಲ್ಲ, ಅಥವಾ ಕೊಟ್ಟಿರೋದು ಅವರಿಗೆ ಅರ್ಥ ಆಗುವುದಿಲ್ಲ. ಇದನ್ನು ಚೆನ್ನಾಗಿ ರಾಮಲಕ್ಷ್ಮಣರು ಅರಿತದ್ರಿಂದಾಗಿ ರಾಜನ ಹತ್ರ ಮಾತಾಡುವಾಗ ರಾಜನಿಗೆ ಉಪಯುಕ್ತವಾದ ವಿಷಯ, ಋಷಿಗಳ ಹತ್ರ ಮಾತಾಡುವಾಗ ಅವ್ರಿಗೆ ಸಾಧನೆಗೆ ಬೇಕಾದ ವಿಷಯ, ಇನ್ನಾರು ಒಬ್ಬ ಸಹಾಯಕ್ಕೆ ಬಂದವರು ಅಂತ ಸೇವಕರು ಬಂದರೆ ಅವರ ಹತ್ರ ಅವರಿಗೆ ಅಪೇಕ್ಷಿತವಾದ ವಿಷಯಗಳನ್ನೇ ಇಬ್ಬರು ಮಾತಾಡಿದ್ದಾರೆ. ಇದನ್ನು ಸುಮತಿ ಗಮನಿಸಿ ಪ್ರಮಾಣೇಂಗಿತ ಚೇಷ್ಟಿತೈಹಿ ಪರಸ್ಪರಸ್ಯ ಸದೃಶವು, ಇಬ್ಬರಲ್ಲೂ ಒಂದೇ ತೆರನಾದ ಭಾವ ಮತ್ತು ಎಲ್ಲರೊಡನೆ ಬೆರೆಯುವ ರೀತಿಯು ಅದೇ ತೆರನಾಗಿ ತಮ್ಮನ್ನು ಕೊಟ್ಟುಕೊಳ್ತಾರೆ. ಇದು ತುಂಬ ಖುಷಿ ಕೊಟ್ಟ ಸಂಗತಿ. ಯಾಕಾಗಿ ನೀವು ನಡೆದಾಡುತ್ತಾ ಈ ಕಾಡು ಸೇರುತ್ತಾ ಯಾವ ಉದ್ದೇಶದಿಂದ ಇಲ್ಲಿಯ ತನಕ ಬಂದಿದ್ದೀರಿ ಅಂತ ಕೇಳಿದಾಗ ಹಿಂದಿನ ಎಲ್ಲ ಕಥೆಯನ್ನು ನಿವೇದಿಸಿಕೊಳ್ತಾನೆ ವಿಶ್ವಾಮಿತ್ರ. ತಾವು ಯಜ್ಞ ಸಂರಕ್ಷಣೆಗೋಸ್ಕರ ಬಂದದ್ದು, ಮಾರೀಚ, ಸುಬಾಹು, ತಾಟಕೇಯರ ಉಪಟಳದಿಂದ ಯಜ್ಞವನ್ನು ಮುಕ್ತಿಗೊಳಿಸಿ ಸಾಂಗಗೊಳಿಸಿದ್ದು, ಹೀಗೆ ದಾರಿಯಲ್ಲಿ ಜನಕನ ಮಿಥಿಲೆಯ ಕಡೆಗೆ ಹೊರಡ್ತಾ ಇರುವ ಸಂಗತಿಗಳನ್ನೆಲ್ಲ ಹೇಳಿದಾಗ ಅವನು ಬಹಳ ಸಂತೋಷಪಟ್ಟ. ವಿಶ್ವಾಮಿತ್ರಸ್ಯ ವಚಶ್ರುತ್ವ ರಾಜ ಪರಮಹರ್ಷಿತಃ ಅತಿಥಿ ಪರಮೌ ಪ್ರಾಪ್ತೌ ಪುತ್ರೌ ದಶರಥಸ್ಥಿತೌ. ದಶರಥನ ಮಕ್ಕಳಿವರು ಇಬ್ಬರು ನನ್ನ ಮನೆಗೆ ಬಂದದ್ದೇ ನನ್ನ ಬದುಕಿನ ದೊಡ್ಡ ಭಾಗ್ಯ. ಯಾಕೆಂದರೆ ನನ್ನದೇ ಮನೆಯ ಇನ್ನೊಂದು ಕವಲದು. ಆ ಕವಲು ಇಷ್ಟು ಚೆನ್ನಾಗಿ ಬೆಳೆದು ನಿಂತಿದೆ ಅಂತ ನೋಡಿ ತುಂಬ ಸಂತೋಷಪಟ್ಟ. ಅತಿಥಿಯಾಗಿ ಅವರನ್ನು ಸತ್ಕರಿಸಿ ಬೇಕಾದ್ದೆಲ್ಲವನ್ನು ಕೊಟ್ಟು ತತಃ ಪರಮ ಸತ್ಕಾರಂ ಸುಮತೆ ಪ್ರಾಪ್ಯ ರಾಘವವು. ಪರಮ ಸತ್ಕಾರವನ್ನು ಸುಮತಿಯಿಂದ ಪಡೆದು ರಾತ್ರಿಯೊಂದನ್ನು ಅಲ್ಲೇ ಕಳೆದರು. ಅಲ್ಲಿಂದ ಮಿಥಿಲೆಯ ಕಡೆಗೆ ನಡೆದರು. ತಾನ್ ದೃಷ್ಟ್ವಾ ಮುನಯಃ ಸರ್ವೇ ಜನಕಸ್ಯ ಪುರೀಂ ಶುಭಾಂ ಸಾಧು ಸಾಧ್ವಿತಿ ಶಂಸಂತಃ ಮಿಥಿಲಾಂ ಸಮಪೂಜಯನ್. ಹೊರಟ ರಾಮ ಲಕ್ಷ್ಮಣರನ್ನು ಕಂಡು ತುಂಬ ಗೌರವದಿಂದ ಬೀಳ್ಕೊಟ್ರು. ಮಿಥಿಲೆ ಕಡೆಗೆ ಹೋಗ್ತಾ ಇರುವುದನ್ನು ನೋಡಿದ ಮೇಲಂತೂ ಅವರಿಗೆ ಬಹಳ ಸಂತೋಷ ಆಯಿತು. ಮಿಥಿಲೆ ತುಂಬ ಒಳ್ಳೆಯ ಜಾಗ. ಅಲ್ಲಿ ಹೋಗ್ತಾ ಇರುವ ಕಾರಣ ಯಾಕೆಂದರೆ ಎಲ್ಲರಿಗೂ ಡಂಗುರ ಸಾರಿ ಹೇಳಿರುವಂತಹದ್ದು ಸ್ವಯಂವರ. ಇದು ಒಳ್ಳೆಯ ಕೆಲಸ. ನೀವು ಗುರುಗಳಾಗಿ ಶಿಕ್ಷಣ ಮಾತ್ರ ಕೊಡದೆ ಜೊತೆಗೆ ಅವರ ವಿವಾಹವನ್ನು ಮಾಡಿಸಿಕೊಂಡು ಬರ್ತೀರಿ ಅಂತಂದರೆ ನಿಜವಾಗಿಯೂ ನೀವು ಶಿಷ್ಯನನ್ನು ಪೂರ್ಣ ಪ್ರಮಾಣದಲ್ಲಿ ಅಪ್ಪಿಕೊಂಡಿದ್ದೀರಿ ಅಂತ ಅರ್ಥ. ಶ್ರೀಮದಾಶ್ರಮ ಸಂಕಾಶ್ರಂ ಕಿನ್ವಿದಂ ಮುನಿವರ್ಜಿತಂ ಶ್ರೋತುಮಿಚ್ಛಾಮಿ ಭಗವನ್ ಕಸ್ಯಾಯಂ ಪೂರ್ವ ಆಶ್ರಮ. ದಾರಿಯಲ್ಲಿ ಹೋಗುವಾಗ ಮಿಥಿಲೆಯ ಜಾಗದಲ್ಲಿ ಒಂದು ತುಂಬ ದೊಡ್ಡ ಆಶ್ರಮ ಕಂಡಿಸಿತು. ಮಿಥಿಲೋಪವನೇ ತತ್ರ, ಅದು ಮಿಥಿಲೆಗೆ ಹತ್ತಿರದಲ್ಲೇ ಇದ್ದ ಉಪವನ. ಪುರಾಣಂ ನಿರ್ಜನಂ ರಮ್ಯಂ ಪಪ್ರಚ್ಛ ಮುನಿಪುಂಗವಂ, ತುಂಬ ಹಳೆಯದು ಅಂತ ಗೊತ್ತಾಗ್ತಾ ಇತ್ತು. ಯಾಕೆಂದರೆ ಅದನ್ನು ನೋಡಿದಾಗ ಅದರ ಸ್ಟ್ರಕ್ಚರ್ ನೋಡಿದರೆ ಅದು ಇತ್ತೀಚಿನದ್ದೋ ಹಳೆಯದ್ದೋ ಗೊತ್ತಾಗುತ್ತೆ. ನಾವು ಈಗ ಯಾವುದೋ ಕಲ್ಲಿನ ಮಂಟಪ ಇದ್ದರೆ ಇದು ಇತ್ತೀಚಿನದ್ದಲ್ಲ ಅಂತ ಗೊತ್ತಾಗುತ್ತೆ. ಬರೀ ಕಲ್ಲಿನ ಮಂಟಪ ಅಂತ ಅಷ್ಟೇ ಅಲ್ಲ, ಆ ಕಲ್ಲಿನಲ್ಲಿ ಒಂದು ಲಕ್ಷಣ ಇರುತ್ತೆ. ಅದು ಹಳೆಯದಾದ ಹಾಗೆ ಅದರಲ್ಲಿ ಒಂದು ಸಹಜತೆ ಇರುತ್ತೆ. ಇತ್ತೀಚಿನದಾದರೆ ನಾವು ಯಂತ್ರದಲ್ಲಿ ಕಟ್ ಮಾಡಿ ಅದಕ್ಕೆ ಯಾವುದೇ ರೀತಿಯಾದ ಒಂದು
ಪ್ರಾಚೀನತೆಯನ್ನು ಉಳಿಸದೆ ಅದರಲ್ಲಿ ಕೆತ್ತನೆಯ ವಿಷಯದಲ್ಲಾಗಲಿ ಅದನ್ನು ಇಟ್ಟುಕೊಳ್ಳುವ ಉಪಯೋಗಿಸುವ ವಿಷಯದಲ್ಲಾಗಲಿ ಎಲ್ಲ ರೀತಿಯಿಂದಲೂ ನಾವು ಆಧುನಿಕತೆಯನ್ನು ಅದರಲ್ಲಿ ಜೋಡಿಸಿರ್ತೇವೆ. ಆಶ್ರಮದ ರೂಪುರೇಷೆ ತುಂಬ ಅದರ ಹಳೆಯತನವನ್ನು ಗುರುತಿಸ್ತಾ ಇತ್ತು. ನಿರ್ಜನಂ, ಜನರು ಇರಲಿಲ್ಲ, ಆದರೆ ರಮ್ಯಂ, ತುಂಬ ಸುಂದರವಾಗಿತ್ತು. ಇದನ್ನು ನೋಡಿ ಹಂತತೆ ಕಥಯಿಷ್ಯಾಮಿ ಶೃಣು ತತ್ವೇನ ರಾಘವ ಯಸ್ಸೈತದಾಶ್ರಮಂ ಶಪ್ತಂ ಕೋಪಾನ್ ಮಹಾತ್ಮನ. ಈ ಆಶ್ರಮದ ಬಗ್ಗೆ ನೀನು ಕೇಳಿದ್ದು ನನಗೆ ತುಂಬ ಸಂತೋಷ ಆಯಿತು. ಬಂದ ತಕ್ಷಣ ಕೇಳಿದೆ ಅಲ್ವಾ, ನಾನು ಇದಕ್ಕೆ ಉತ್ತರ ಕೊಡ್ತೇನೆ. ಇದು ಯಾರ ಆಶ್ರಮ? ಇಲ್ಲೊಂದು ದೊಡ್ಡ ಕೋಪದ ಘಟನೆ ನಡೆದು ಹೋಯಿತು, ಶಾಪ ಸಿಕ್ಕಿ ಹೋಯಿತು, ಶಾಪದಿಂದಾಗಿ ದುರಂತವೇ ನಡೆದು ಬಿಟ್ಟಿತು. ಆ ದುರಂತದ ಪರಿಹಾರಕ್ಕಾಗಿ ಇಲ್ಲಿ ತನಕ ನಿನ್ನನ್ನು ಕರೆತಂದಿದ್ದೇನೆ. ಉದ್ಧರಿಸಬೇಕಾದ ಜವಾಬ್ದಾರಿ ನಿನ್ನದಿದೆ. ಅದು ಯಾವ ಆಶ್ರಮ, ಯಾರ ಕೋಪ, ಯಾರಿಗೆ ಶಾಪ, ಏನು ಪರಿಹಾರ ಅನ್ನೋದನ್ನು ಮತ್ತೆ ನಾವು ನಾಳೆ ಸರಿಯಾಗಿ 5 ಸೇರಿದಾಗ ನೋಡೋಣ. 5 ಗಂಟೆಗೆ ಯಥಾವತ್ತಾಗಿ ನಿತ್ಯದ ಪಾರಾಯಣ ಇರುತ್ತೆ. 5 ಇದೇ ರಾಮಾಯಣದ ಚಿಂತನೆ ಮತ್ತೆ ಮುಂದುವರಿಯುತ್ತೆ. ತಾವೆಲ್ಲ ಸದ್ಭಕ್ತರು ಪ್ರಾರ್ಥನೆ ಮತ್ತು ತಾಳ್ಮೆ ಮತ್ತು ನಿಯಮಗಳ ಅನುಸರಣೆ ಇದನ್ನು 3 ಚೆನ್ನಾಗಿ ನಿರ್ವಹಿಸಿ ಕೃಷ್ಣ ಮುಖ್ಯಪ್ರಾಣರ ಅನುಗ್ರಹವನ್ನು ಸಂಪಾದಿಸುವವರಾಗೋಣ ಅಂತ ಹೇಳ್ತಾ ಶ್ರೀ